ಪ್ರಖ್ಯಾತ ನ್ಯಾಯವಾದಿಲಾಯನ ಜೊತೆನ ಗೌರವಾನ್ವಿತ ಶ್ರೀ ರಾಮ್ ಪ್ರಸಾದ್ ಅಂಚನೆ ಗೌರವಾನ್ವಿತ ಕಾರ್ತಿಕ್ ಆರ್ ಉಡುಪ ಮೊಕುಲ್ನ ನೂತನ ಕಚೇರಿದ ಉದೀಪನದ ಲೇಸಿಡ್ ಪರಮ ಪೂಜ್ಯ ಶ್ರೀ 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 ಲಕ್ಷ್ಮೀನಾರಾಯಣ ಹಸರಣ್ಯರು ಇಂಥ ಲೇಸಿಡ್ ಸಾನ್ನಿಧ್ಯ ವಹಿಸೊಂದಿರು ಅಂಚನೆ ಮಾನಾದಿಗದ ಬಿಣ್ಣೆರಾದ ಪೃಥ್ವಿರಾಜ್ ರೈಕುಲು ಗುರುಕಾರ್ಯ ಕುಡ್ಲ ಬಾರ್ ಅಸೋಸಿಯೇಷನ್ ಅಂಚನೆ ಹಿರಿಯ ನ್ಯಾಯವಾದಿಲಾಯನ ಚುತ್ತನ ಪಿ ರಂಜನ್ ರಾವ್ SDM ಲಾ ಕಾಲೇಜಿದ ಪ್ರಾಂಶುಪಾಲರಾಯನ ಚುತ್ತನ ಡಾಕ್ಟರ್ ತಾರನಾಥ ಅಂಚನೆ ಯು ರಾಮಣ್ಣ ಉದ್ಯಮಿ ಉಪ್ಪಿನಂಗಡಿ ಮೊಗಲು ಮಾತ ಗಣ್ಯರೇನು ಗೌರವಪೂರ್ವಕವಾದ ಗೌರವಾನ್ವಿತ ಕಾರ್ತಿಕ್ ಆರ್ ಉಡುಪಾಂಚನ ರಾಮ್ ಪ್ರಸಾದ್ ಮೊಗಲು ಈತೆ ಹಸ್ರಣ್ಣರ್ನ ಅಮೂರ್ತದ ಕೈಟ್ ಕಚೇರಿಡು ತುಡರ್ ಅರ್ಲಾದ ರಡ್ಡು ಕಚೇರಿಲ್ಲ ಉದೀಪನ ಮಲ್ತದೆ ಈತೆ ಸಭಾವೇದಿಕೆಗೆ ಬೈದ ಬಂದುಳೆ ಒವೇ ಲೇಸು ಪೊರ್ಲಾವಡಂದಂಡ ಆನೆ ಮೋನೆದ ಕಿಂಜ ಕಣ್ಣದ ತಡುಪೆಗೆ ಬಿತ್ತ ನೇಲ್ಯ ಬಂಜಿದ ಬಾಮುಲ್ಲ ಬಾಮಕುಮಾರೆ ಬೊಡ್ಡಜ್ಜನ ಕೃಪೆ ನಂಕಬೋಡು ಇನ್ನಿತ ಲೇಸಿಗೆ ಎಡ್ಡೆಪ್ಪುನ ಬಯಕೊಡು ಪಂಡದು ಆ ಮುಖೇನ ದೇವರಿಡ ಪ್ರಾರ್ಥನೆ ಮಲ್ಪಡು ಪಂಡದು ನ್ಯಾಯವಾದಿಲಾಯನ ಚುತ್ತನ ಗೌರವಾನ್ವಿತ ನಿರಂಜನ್ ಬೇರೆಡ ಭಿನ್ನಪ್ಪ ಅಂತಂದಳು. ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸ್ತುಗಿತೊಂದೆ ಏನಿಗೆಲ್ಲ ಎಡ್ಡಂತೀನೇನು ಕೊರುಲೆಂದ ನಟೊಂಬೆ ಓ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸ್ತುಗಿತೊಂದೆ ದುಂಬು ಪೂಜೆನ ಕೈಕೋನೋನ ಗಣದುಲ್ಲಯೇ ಮಲ್ಲೈ ದಂಬಿನ ಕ್ಲೇಗ್ ಇಂಬು ಕೊರುಪಿನ ಸಿದ್ಧಿಗದ್ದಿಗೆ ನಿನ್ನವು ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸ್ತುಗಿತೊಂದೆ ಎಂಚ ಪೋಗರೋಡು ಮಲ್ಲ ಭಂಜಿಗ ಮರಿತ ಒಂಜರ್ ಕಟ್ಟುಗೆ ಅಂಚಿಗಿಂಚಿ ಸವಾರಿ ಪೋಯರೆ ಇಳಿಗೆ ನೀಕ್ ತೇರುಗೆ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸ್ತುಗಿತೊಂದೆ ವಿದ್ಯೆ ಬುದ್ಧಿದ ಬಲ್ಪು ಕೊರುಪಿನ ಸಿದ್ಧಿಗದ್ದಿಗೆ ನಿನ್ನವು ಪೊದ್ದಿದಿನ ಅಜ್ಞಾನ ಕತ್ತಲೆ ಕಳೆದ ಕಾಪುಲ ಲೋಕುನು ಅಡ್ಡಿಬಿಟ್ಟುರ ಸಾವಿರೋನು ಪಾರಾದ ಗಾವುದ ದೂರಗು ಅಡ್ಡಿಬಿಟ್ಟುರ ಸಾವಿರೋನು ಪಾರಾದ ಗಾವುದ ದೂರಗು ಎಡ್ಡೆ ಮದಿ ಪುಗುಯಿಯೇ ಬೇರಿ ಸಾಯಾದ ಉಂತೋನು ಭಕ್ತಿಗೆ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸ್ತುಗಿತೊಂದೆ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸ್ತುಗಿತೊಂದೆ ಸಿರಿಪಾದ ಸ್ತುಗಿತೊಂದೆ. ಅಮೃತೇರ ಬರೆಯ ನನ್ನ ಚಿತ್ತನ ಭಾರಿ ಪೊರ್ಲ ಕಂಠದ ಬರವು ಅಮೃತೇರ ನಮನ ಬಿಡ್ದು ಪೋಯಿರಂದಾರಲ್ಲ ಅರ್ನ ಅಮೃತದಂಚಿತ್ತಿನ ಸಾಹಿತ್ಯ ನಮ್ಮ ಉಡಗಡೆ ಬಿತ್ತಿ ನಂಚಿತ್ತಿನ ನಿರಂಜನರಿಗೆ ಮಲ್ಲ ಸೊಲ್ಮೇಲಿನ ಸಂದೈತ ಮಂಟೊಂದುಳ್ಳ ಬಂದುಳೆ ಬತ್ತಿ ಬಿನ್ನಾಗ ಪೇರವನುಪು ಇತ್ತಿ ಇಲ್ಲದ ಕಲೆಗೆ ತೆಲಿಯ ಗಂಜಿ ಒಂದು ತುಳುನಲತ ಸಂಸ್ಕೃತಿ ಬತ್ತಿನಂಚಿತ್ತನ ಬಿನ್ನೆರೇನೆ ಇತ್ತಿನಂಚಿತ್ತನ ಇಷ್ಟೇರೇನೆ ಆಕಲಿನ ಪೊಲಪು ಮಲ್ತು ಕೊರ್ಪಿನ ತೊಟ್ಟಿಗೆ ಆಕಲಿನ ಮಾನಾದಿಗೆ ಮಲ್ಪುನೆತ್ತ ಒಟ್ಟಿಗೆ ಈ ಒಂಜಿ ಪೊರ್ಲ ಕಂಠದ ಲೇಸದ ಕಚ್ಚೋದ ಬಗೆಟ್ಟು ಪ್ರಾಸ್ತಾವಿಕವಾಯಿನ ನುಡಿಕೊರಡು ಪಂಡದು ಗೌರವಾನ್ವಿತ
ಖ್ಯಾತ ನ್ಯಾಯವಾದಿಲಾಯನ ಚಿತ್ತಿನ ರಾಮ್ ಪ್ರಸಾದ್ ಮೆರಡ ವಿನ್ನಪ ಮಲ್ತೊಂಡ. ಓಂ ಶ್ರೀ ಗಣೇಶಾಯ ನಮಃ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಗೆ ವಂದಿಸುತ್ತಾ, ಆರಾಧ್ಯ ಮೂರ್ತಿ ಶ್ರೀ ವೀರನಾರಾಯಣ ದೇವಸ್ಥಾನ ದೇವರು ಹಾಗೂ ಧರ್ಮಶಾಸ್ತ್ರ ದೇವರಿಗೆ ವಂದಿಸುತ್ತಾ, ಜೀವನದಲ್ಲಿ ಬರುವಂಥ ಒಂದು ಶುಭ ಗಳಿಗೆಯಲ್ಲಿ ನಾವಿದ್ದೇವೆ. ನಾನು ಮತ್ತು ಕಾರ್ತಿಕ್ ಇಂಥ ಈ ಸಂದರ್ಭದಲ್ಲಿ ಈಗಾಗಲೇ ಗಣಹೋಮ ಮಾಡಿ ವೈದಿಕ ವಿಧಿವಿಧಾನ ಮೂಲಕ ಪೂಜ್ಯ ಅಸ್ರಣ್ಣರು ನಮ್ಮ ಎರಡೂ ಕಚೇರಿಗಳನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ನಮಗೆ ಆಶೀರ್ವಚನ ಮಾಡಿದ್ದಾರೆ. ಆ ಧೈರ್ಯ ನಮಗೆಲ್ಲ ಬಂದಿದೆ. ನಮ್ಮೆಲ್ಲ ಬಂಧುಗಳಿಗೆ ಪೂಜ್ಯ ಅಸ್ರಣ್ಣರು ನೀಡಿದಂತಹ ಅವರ ಪಾದ ಸ್ಪರ್ಶ ಮಾಡಿದಂಥ ಆ ಒಂದು ಕಚೇರಿಯಲ್ಲಿ ಒಂದು ತೇಜಸ್ಸು ಮೂಡಿದಂತಾಗಿದೆ ಅಂತ ನಮ್ಮವರು ಹೇಳುವಾಗಲೇ ನಮ್ಮ ಮನದು ತುಂಬಿ ಬಂತು ಅಂತ. ಆ ತಾಯಿ, ನಾವು ಯಾವತ್ತೂ ಕಷ್ಟ ಕಾಲ ಆಗುವಾಗ ಕಟೀಲು ತಾಯಿಯನ್ನು ಸ್ಮರಿಸುತ್ತೇವೆ ಅಂತ ತಾಯಿಯ ಪ್ರತಿನಿಧಿಯಾಗಿ ನಮ್ಮ ಪೂಜ್ಯ ಲಕ್ಷ್ಮೀನಾರಾಯಣ ಅಸ್ರಣ್ಣರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಹಾಗೂ ಕಾರ್ತಿಕ ಆರ್ ಉಡುಪ ನನ್ನ ಜೀವದ ಮಿತ್ರ ಹಾಗೂ ನಮ್ಮೆಲ್ಲ ಬಂಧುಗಳ ಪರವಾಗಿ, ಎಲ್ಲ ಸದ್ಭಕ್ತರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಕಾರ್ತಿಕ್ ಉಡುಪ ಮತ್ತು ಜ್ಯೋತಿ ಅವರ ದಂಪತಿಗಳು ಬಂದು ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಮಾಡಿದಂಥ ಅವರು ಈ ಒಂದು ಪುಣ್ಯ ಹಿರಿಯ ಜೀವಕ್ಕೆ ನಾವು ಶಿರಸ ನಮಿಸಿ ಈ ಒಂದು ಭಕ್ತಿಯ ನಮ್ಮ ಚಿಕ್ಕ ಗೌರವಾರ್ಪಣೆ. ನಮ್ಮ ಮಂಗಳೂರು ವಕೀಲರ ಸಂಘ ಅಂತ ಹೇಳಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಒಂದು ಹೆಸರುವಂತಾದ ಬಾರ್ ಅಸೋಸಿಯೇಷನ್ ಅಂತ ಹೇಳಿದರೆ ಮಂಗಳೂರು ಬಾರ್ ಅಸೋಸಿಯೇಷನ್ ಅಂತ ಇತಿಹಾಸ ಇರುವ, ಈ ದೇಶದ ಸ್ಪೀಕರನ್ನು ಕೊಡುಗೆ ನೀಡಿದ, ಈ ದೇಶಕ್ಕೆ ಹಲವಾರು ಮಂತ್ರಿಗಳನ್ನು ಕೊಡುಗೆ ನೀಡಿದಂಥ ಬಾರ್ ಅಸೋಸಿಯೇಷನ್ ಅಂದರೆ ಮಂಗಳೂರು ಬಾರ್ ಅಸೋಸಿಯೇಷನ್. ಮಂಗಳೂರು ಬಾರ್ ಅಸೋಸಿಯೇಷನ್ನ ಸಾಧಕರದ್ದು ಪಟ್ಟಿ ಮಾಡಿದರೆ ಒಂದೆರಡಲ್ಲ, ನೂರಾರು ಜನರು ಮಂಗಳೂರು ಬಾರ್ ಅಸೋಸಿಯೇಷನ್ ಇದ್ದಾರೆ. ಅಂತಹ ಒಂದು ಪ್ರಬುದ್ಧ ಬಾರ್ ಅಸೋಸಿಯೇಷನ್ನ ಮಂಗಳೂರು ವಕೀಲರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ನಮ್ಮ ಆತ್ಮೀಯ ಮಿತ್ರರಾದ ಪೃಥ್ವಿರಾಜ್ ರೈ ಅವರು. ಪೃಥ್ವಿರಾಜ್ ರೈ ಅವರು ನಮಗಿಂತ ಸೀನಿಯರ್, ನಮ್ಮ ಮಾರ್ಗದರ್ಶಕರು. ಆದರೆ ನಮಗೆ ಯಾವತ್ತೂ ನಮ್ಮ ಬೆನ್ನು ತಟ್ಟಿ ನಮ್ಮೊಂದಿಗೆ ಪ್ರತಿ ಹಂತದಲ್ಲೂ ನಮಗೆ ಮಾರ್ಗದರ್ಶನ ನೀಡುವಂಥವರು. ಅವರನ್ನು ಕೂಡ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೂ ಶ್ರೇಯಸ್ ಒಟ್ಟಿಗೆ ಬಂದು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೀನಿ. ನಮ್ಮ 5 ಜನ ಅತಿಥಿಗಳು ಪಂಚಮ ಕಾರ್ಯಸಿದ್ಧಿ, 5 ಜನ ಕೂಡ ಸಮಯಕ್ಕೆ ಸರಿಯಾಗಿ ಬಂದು, ನಮ್ಮ ಇನ್ನೋರ್ವರು ಪಿ ರಂಜನ್ ರಾವ್, ನೇರ ನುಡಿ, ಸ್ಪಷ್ಟ ಮಾತು, ತಾಯಿ ಹೃದಯ, ಕಷ್ಟಕ್ಕಾಗುವ ಸ್ಪಂದಿಸುವಂಥ ಮಹಾನ್ ಭಾವ. ಇಂದು ನಾವು ಈ ಮಟ್ಟಕ್ಕೆ ನಾವು ಬೆಳೆಯಬೇಕೆಂದರೆ ಪಿ ರಂಜನ್ ರಾವ್ರವರ ಒಂದು ಮಾರ್ಗದರ್ಶನ ಕಾರಣ. ನಾವು ಅವರನ್ನು ಗುರುಸ್ಥಾನದಲ್ಲಿ ನಿಂತು ಅವರನ್ನು ಆ ಗೌರವ ಕೊಟ್ಟು ನಾವು ಆವತ್ತಿನಿಂದ ಇವತ್ತಿನವರೆಗೆ ನಮ್ಮ ವಕಾಲತನ್ನು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಕಷ್ಟ ಕಾಲದಲ್ಲಿ
ನಮ್ಮೊಟ್ಟಿಗೆ ನಿಂತವರು, ಅಂಥ ಹಿರಿಯರು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರನ್ನು ನಮ್ಮ ರಾಮಮೂರ್ತಿ ಉಡುಪರು, ನಮ್ಮ ಕಾರ್ತಿಕ್ ಆರ್ ಉಡುಪು ಅವರ ತೀರ್ಥರೂಪರು, ಅವರು ಬಂದು ಅವರೊಂದಿಗೆ ದಯಾನಂದ ಕತ್ತಲ್ ಸರ್ ಕೂಡ ಬರಬೇಕು. ಒಟ್ಟಿಗೆ ಅವರೊಂದಿಗೆ ನೀವು ಹೋಗಿ ನಮ್ಮ ಗುರುಗಳನ್ನು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಿದ್ದೆ. ನಾವೆಲ್ಲ ಮಂಗಳೂರು ಬಾರ್ ಅಸೋಸಿಯೇಷನ್ನಲ್ಲಿ ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಬಹುಶಃ ಸುಮಾರು 25, 35, 40, 50 ವರ್ಷಗಳಿಂದ ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾ ಕಾಲೇಜ್ ಇರಲಿಲ್ಲ. ಲಾ ಕಾಲೇಜ್ ಮಂಗಳೂರಲ್ಲಿ ಆಗಬೇಕು, ದೇಶ ಕರ್ನಾಟಕದಲ್ಲಿ ಅಥವಾ ದೇಶಕ್ಕೆ ಕೊಡುಗೆ ನೀಡಬೇಕೆಂಬ ಸಂಕಲ್ಪದಿಂದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಒಂದು ಕನಸು ಇವತ್ತು ಸಾವಿರಾರು ವಕೀಲರನ್ನು ಇಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಆಗಿದೆ. SDM ಲಾ ಕಾಲೇಜಿನ ಒಂದು ಸ್ಥಾಪನೆ ಆದ ನಂತರ ಯಾವತ್ತೂ ನಾವು ನಮ್ಮ ಹಿರಿಯರು ಹೇಳಿಕೊಟ್ಟಂಥ ಒಂದು ವಿಚಾರ, ಒಂದು ಗ್ಲಾಸ್ ನೀರು ಕುಡಿದರೂ ಕೂಡ ಮರೆಯಬಾರದು ಅಂತ. ನಾವು ಇವತ್ತು ಕರಿಕೋಟು ಧರಿಸಿ ಕೋರ್ಟಿಗೆ ಹೋಗಿ ನಾವು ಏನಾದರೂ ವಕಾಲತ್ತು ಮಾಡಬೇಕಂದ್ರೆ ಕಾರಣ ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಸ್ಥಾಪನೆ ಆದಂಥ ವೀರೇಂದ್ರ ಹೆಗ್ಡೆಯವರ ಒಂದು ಮಾರ್ಗದರ್ಶನ ಸ್ಥಾಪನೆ SDM ಲಾ ಕಾಲೇಜ್. ಅಂಥ SDM ಲಾ ಕಾಲೇಜಿನ ಪ್ರತಿನಿಧಿಯಾಗಿ ಅವರನ್ನು ನಮ್ಮ ಡಾಕ್ಟರ್ ತಾರನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನಮ್ಮ ಒಂದು ಮನದಾಸೆ ಇತ್ತು. ಉಡುಪಿಗೆ ಹೋಗುವ ಕಾರ್ಯಕ್ರಮದ ಇತ್ತು, ಆದರೂ ಕೂಡ ಸರ್ ನಿಮ್ಮ ಉಪಸ್ಥಿತಿ ಭಾಳ ಅಗತ್ಯ ಉಂಟು, ನಾವು ಆದಷ್ಟು ಬೇಗ ಕಲಿಸಿ ಬರಲೇಬೇಕು ಅಂತ ನಮ್ಮ ಒತ್ತಡಕ್ಕೆ ಮಣಿದವರು ಬಂದಿದ್ದಾರೆ. ಡಾಕ್ಟರ್ ತಾರನಾಥ್ ಸರ್, ತಮಗೂ ಈ ಒಂದು ನನ್ನ ಹಾಗೂ ಕಾರ್ತಿಕ್ ಆರ್ ಉಡುಪು ನಮ್ಮ ಕಚೇರಿಯ ಈ ಸಂದರ್ಭದಲ್ಲಿ, ಉದ್ಘಾಟನಾ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಅಕ್ಷತಾ ಮತ್ತು ಅಭಿಲಾಷ್ ಮತ್ತು ಅಕ್ಷತಾ ಬಂದು ಅವರನ್ನು ಗೌರವಿಸಬೇಕು. ನಾವು ಯಾವತ್ತು ಪ್ರಿನ್ಸಿಪಾಲ್ ಎದುರು ನಾವು ಮಕ್ಕಳೇ, ಒಂದು ಹೆದರಿಕೆ, ಒಂದು ಭಯ, ಒಂದು ಆತ್ಮೀಯತೆ, ಒಂದು ಭಕ್ತಿ ಬರ್ತದೆ. ಅಂಥ ಗುರುಗಳನ್ನು ಒಂದು ಹಾಲು ಹೊದಿಸಿ ಸನ್ಮಾನಿಸ ತನ್ನ ಪ್ರಿಯ ಶಿಷ್ಯ ಅಭಿಲಾಷರವರಿಂದ ಶಾಲು ಹೊದಿಸಿ ಸನ್ಮಾನ, ಅದೇ ರೀತಿ ಮತ್ತೋರ್ವ ಶಿಷ್ಯ ಅಕ್ಷತಾ ಅವರಿಂದ ಫಲಕಾಣಿಕೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕುಟುಂಬದ ಹಿರಿಯರು, ಪ್ರಾರಂಭದಿಂದ ನನ್ನ ಧರ್ಮಪತ್ನಿಯ ಚಿಕ್ಕಪ್ಪ ಪ್ರಾರಂಭದಿಂದಲೂ ನಮಗೆ ವಕಾಲತ್ತಿನಲ್ಲಿರ್ಬೋದು ಅಥವಾ ಸಾಮಾಜಿಕ ಬದ್ಧತೆಯಲ್ಲಿ ಇರಬಹುದು ಮಾರ್ಗದರ್ಶನ ಕೊಟ್ಟಂಥವರು. ಉಪ್ಪಿನಂಗಡಿ ಪರಿಸರದಲ್ಲಿ ಲಾಯರ್ ಆಗದಿದ್ದರು, ಜಡ್ಜ್ ಆಗದಿದ್ದರು ಬಹುಶಃ ಸಾವಿರಾರು ಪ್ರಕರಣಗಳನ್ನು ರಾಜಿ ಸಂಧಾನಿಕೆ ಮೂಲಕ ಇತ್ಯರ್ಥ ಮಾಡಿದಂಥ ಒಂದು ಸರಳ ಜೀವಿ. ಅದು ನಮಗೆ ಆದರ್ಶ ಆಗ್ತದೆ. ಇವತ್ತು ನಾವು ಏನಾದರೂ ಲೋಕ ಅದಾಲತ್ ಅಥವಾ ಮೀಡಿಯೇಷನ್ ಅಂತ ನಾವು ಮಾಡ್ತಾ ಇದ್ದೇವೆ, ಇದಕ್ಕೆ ಪ್ರೇರಣೆ ಆಗುತ್ತಾ ಮಾಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದರೆ ನಮಗೆ ಬಹಳ ಆತ್ಮೀಯ ಖುಷಿಯಾಗುತ್ತೆ ಎಂಬ ಭಾವನೆಯಿಂದ ನಾವು ನಮ್ಮ ಮಾವನವರಾದ ರಾಮಣ್ಣ ಉಪ್ಪಿನಂಗಡಿ ಉದ್ಯಮಿ ಅವರನ್ನು ಬರಮಾಡಿಕೊಂಡಾಗ ಬಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅವರಿಗೆ ನಮ್ಮ ರೇಷ್ಮಾ ಮತ್ತು ರವಿಕಲಾ ಮೇಡಮ್, ನಮ್ಮ 20 ವರ್ಷದಿಂದ ನಮ್ಮ ಕಚೇರಿಯ ಉಸ್ತುವಾರಿ. ರೇಷ್ಮಾ ನಮ್ಮ ಕಚೇರಿಯ ಜೂನಿಯರ್. ಅವರೊಂದಿಗೆ ಕವಿತಾ ಬಂದಿದ್ದಾರೆ. ನಮ್ಮ ಕವಿತಾ ಕೂಡ ಒಟ್ಟಿಗೆ ಸೇರಬೇಕು. ಪುತ್ತೂರು ಕೋರ್ಟಲ್ಲಿ ಸರ್ಕಾರಿ ವಕೀಲರಾಗಿ ಸೇವೆ ಮಾಡಿದಂಥ ನಮ್ಮ ಕವಿತಾ ಕೂಡ ಬಂದಿದ್ದಾರೆ. ಅವರು ಕೂಡ ಬಂದು ಈ ಒಂದು
ಪುತ್ತೂರಿನ ಕೋರ್ಟಿನಲ್ಲಿ ಹಲವಾರು ಪ್ರಕರಣಗಳಲ್ಲಿ ವಾದಿಸಿ ಪ್ರಸ್ತುತ ಟಿ ವಿ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಮುನ್ನೆಲೆಯ ಸಾಲಿನಲ್ಲಿ ಬರುವಂಥ ನಮ್ಮ ಶಿಷ್ಯ ಕವಿತಾ ನಮ್ಮ ಒಟ್ಟಿಗಿದ್ದವರು ಅವರು ಬಂದದ್ದು ನಮಗೆ ಖುಷಿಯಾಯಿತು. ಬಂಧುಗಳೇ, ಈ ಸ್ವಾಗತದೊಂದಿಗೆ ಚಿಕ್ಕ ಪ್ರಾಸ್ತಾವಿಕ ನಿಮ್ಮ ಅನುವು ಕೇಳಿಕೊಂಡು ಹೋಗ್ತಿದ್ದೇವೆ. ನಾನು 1995ರಲ್ಲಿ SDM ಲಾ ಕಾಲೇಜಿನಲ್ಲಿ ನಮ್ಮ ಕೋರ್ಸನ್ನು 3 ವರ್ಷದ ಕೋರ್ಸನ್ನು ಮಾಡಿ ಬಂದೇವೆ. ಎಲೋಷಿಯಸ್ ಕಾಲೇಜಲ್ಲಿ ಬಿಕಮ್ ಮಾಡಿ SDMಲ್ಲಿ 3 ವರ್ಷ 92ರಿಂದ 95ನೇ ಸಾಲಿನಲ್ಲಿ ಮಾಡಿ 97ನೇ ಸಾಲಿನಲ್ಲಿ ನಾವು ಮತ್ತು ಕಾರ್ತಿಕ್ ಈ ಮೇಲೆ ಹೋಗುವಾಗ ಎಡಗಡೆ ಇರುವಂಥ ಕಚೇರಿ ಪ್ರಾರಂಭ ಮಾಡಿದೆವು. ನಮ್ಮ ಕಾರ್ತಿಕ್ ಆರ್ ಉಡುಪ ಕೂಡ ಮೂಡುಬಿದ್ರಿಯಲ್ಲಿ BSc ಪದವೀಧರರಾಗಿ ಅವರು 5 ಇಯರ್ಸ್ ಡೇ ಕಾಲೇಜಿನ 5 ಇಯರ್ಸಲ್ಲಿ ಸೇರಿಕೊಂಡು LLB 96ನೇ ಇಸವಿಯಲ್ಲಿ ಮಾಡಿದ್ದಾರೆ. 97ನೇ ಇಸವಿಯಲ್ಲಿ ನಾವೊಟ್ಟಿಗೆ ಪ್ರಾರಂಭ ಮಾಡಿದ್ದು. ನಮ್ಮನ್ನು ಒಟ್ಟು ಸೇರಿಸಿದ್ದು ಯತೀಶ್ ಕುಮಾರ್ ಎಂಬ ನನ್ನ ಮಿತ್ರ. ನಾವು ಆವತ್ತಿನಿಂದ 97ರಿಂದ ಈವರೆಗೆ ನಮ್ಮಲ್ಲಿ ಏನೋ ಗೊತ್ತಿಲ್ಲ, ಅದು ಪೂರ್ವ ಜನ್ಮದ ಪುಣ್ಯದ ಫಲ ಗೊತ್ತಿಲ್ಲ. ಅವರು ಹೇಳಿದಾಗೆ ನಾನು ಹೇಳಿದಾಗೆ ಅವರು ಹೇಳಿದಾಗೆ ಅವರ ಕುಟುಂಬ ಹೇಳಿದಾಗೆ ನಮ್ಮ ಕುಟುಂಬ ಹೇಳಿದಾಗೆ ಅವರ ಕುಟುಂಬ. ಅವರ ಪೂಜ್ಯರು ಕಾರ್ತಿಕ್ ಆರ್ ಉಡುಪರ ಪೂಜ್ಯರು ಇದ್ದಾರೆ, ನಮಗೂ ಕೂಡ ಅವರು ಮಾರ್ಗದರ್ಶಕರು. ಇವಾಗ 97ರಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ಚಿಕ್ಕ ಒಂದು ಕಚೇರಿಯಲ್ಲಿ ಪ್ರಾರಂಭಗೊಂಡು 2018ನೇ ಇಸವಿಯಲ್ಲಿ ಮತ್ತೊಂದು ಕಚೇರಿ ಈ ಕಡೆ ಇದ್ದು ಮಾಡಿದೆವು. ಆ ನಂತರ ಬಹುಶಃ ಈ ವರ್ಷ 2024ಕ್ಕೆ ಒಂದು ವಿಸ್ತೃತವಾದ ಕಚೇರಿ ಮಾಡುವ ಭಾಗ್ಯ ಸಿಕ್ಕಿತು. ನಮ್ಮ ಈ ಒಂದು 27 ವರ್ಷ ಜೀವನದ ಪಯಣದಲ್ಲಿ, ವಕಾಲತಿನ ಪಯಣದಲ್ಲಿ ದೇವರ ದೈವ ಗೊತ್ತಿಲ್ಲ, SDM ಲಾ ಕಾಲೇಜಿನಲ್ಲಿ ಕಲಿತ ಯೋಗ್ಯತೆಯೋ ಗೊತ್ತಿಲ್ಲ, 27 ಶಿಷ್ಯಂದಿರನ್ನು ಮಾಡುವಂಥ ಭಾಗ್ಯ ನಮಗೆ ಆ ದೇವರು ಒದಗಿಸಿಕೊಟ್ಟರು. ಇವಾಗ ಈ ಒಂದು ಸಂಭ್ರಮ, ನಾವು ಈ ಸ್ಟೇಜ್ ಪ್ರೋಗ್ರಾಮ್ ಮಾಡುವಂಥ ಯಾವುದೇ ಇರಲಿಲ್ಲ. ನಮ್ಮ ಲೋಕಾಯುಕ್ತ ಪ್ರಾಸಿಕ್ಯೂಟ್ರ್ ಮೊಂಡಿಪಾಡಿ ಅವರು ಕೂಡ ನಮ್ಮೊಟ್ಟಿಗೆ ಇದ್ದವರು, ನಮ್ಮ ಶಿಷ್ಯಂದರು ಇವತ್ತು ಗೌರವಾನ್ವಿತ ಲೋಕಾಯುಕ್ತ ಪ್ರಾಸಿಕ್ಯೂಟ್ರಾಗಿ ಅವರು ಕೂಡ TV ಮಾಧ್ಯಮ ಅಥವಾ ಮಾಧ್ಯಮದಲ್ಲಿ ಬಹಳಷ್ಟು ಹೆಸರನ್ನು ಕೀರ್ತಿಯನ್ನು ಬರುವಂಥ ಮಾಡಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತೀವಿ, ನೋಡಿಲ್ಲ. ಸೊ ನಾವು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಅಂತ ಮಾಡುವಂಥ ಇರಲಿಲ್ಲ ಸರ್. ಆದರೆ ನಮ್ಮ ಬಂಧುಗಳನ್ನು ಕರೆಯುವಾಗ ಬಿಡಲಿಕ್ಕೆ ಯಾರೂ ಆಗೋದಿಲ್ಲ ಎಂಬ ಕಾರಣಕ್ಕಾಗಿ ಆಫೀಸ್ ಚಿಕ್ಕದಿದ್ದಾಗ ಅಲ್ಲಿ ವ್ಯತ್ಯಾಸ ಆಗಬಹುದು. ಗೌರವಾನ್ವಿತರು ಬರುವಾಗ ಅದು ಅಲ್ಲಿ ಏನಾದರೂ ವ್ಯತ್ಯಾಸ ಆಗಬಾರದು ಎಂಬ ಉದ್ದೇಶದಿಂದ ಈ ಒಂದು ಚಿಕ್ಕ ಒಂದು ಪ್ಲಾಟ್ಫಾರ್ಮನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಮಗೆ ಧೈರ್ಯ ಉಂಟು, ಯಾಕೆಂತೇಳಿದರೆ ವೇದಿಕೆಯಲ್ಲಿ ಇರುವಂಥವರು ನಮ್ಮ ಗುರುಸ್ಥಾನದಿದ್ದವರು, ಹಿರಿಯರು ಮತ್ತು ಗುರುಸ್ಥಾನದವರು. ಅವರು ಮುಂದಕ್ಕೆ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಅದೇ ರೀತಿ ನಮ್ಮ ಎಲ್ಲ ಹಿತೈಷಿ ಬಂಧುಗಳನ್ನು, ಅದೇ ರೀತಿ ಸಮಾಜವನ್ನು, ವಕೀಲರು ಅಂತ ಹೇಳಿದರೆ ವಕೀಲರು ಒಬ್ಬರಲ್ಲ, ಅವರ ಕುಟುಂಬ ಮಾತ್ರ ಅಲ್ಲ, ಸಮಾಜಕ್ಕಾಗಿ ವಕೀಲರು ಇಲ್ಲಿ ಬಂದಂಥ ಎಲ್ಲ ವಕೀಲ ಬಂಧುಗಳು ಅದು ಸಮಾಜಕ್ಕಾಗಿ ತಮ್ಮನ್ನು ಅರ್ಪಣಾ ಮನೋಭಾವದಲ್ಲಿ ಮಾಡಿಕೊಂಡಂಥವರು. ವಕೀಲರು ಆರೋಗ್ಯಕರವಾಗಿದ್ದರೆ, ಸ್ವಸ್ಥವಾಗಿದ್ದರೆ ಸಮಾಜ ಕೂಡ ಸ್ವಸ್ಥವಾಗುತ್ತೆ ಎಂಬ ಪ್ರಿಯ ಒಂದು ಚಿಂತನೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ನಿಮಗೆ ಬಂದಂಥ ಎಲ್ಲ ತುಂಬ ಜನ ಸಾಧಕರು ಎದುರಲ್ಲಿದ್ದೀರಿ. ನೀವೆಲ್ಲ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಿಮ್ಮ ಉಪಸ್ಥಿತಿ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ವಕೀಲ ಬಂಧುಗಳನ್ನು, ಸಾಧಕ ಮಿತ್ರರನ್ನು ನಾನು ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಬಂದ ನಮ್ಮ ಹಿತೈಷಿ ಬಳಗವನ್ನು ನಾವು ಸ್ವಾಗತಿಸಿದ್ದೇನೆ. ಅದರೊಂದಿಗೆ ನಮ್ಮ ಕಕ್ಷಿದಾರರಾಗಿ
ನಾವು ಒಂದು ಸ್ಥಾನಮಾನಕ್ಕೆ ಬರಬೇಕಾದ್ರೆ ಕಕ್ಷಿಗಾರರದ್ದು ತುಂಬ ನಮ್ಮ ಪ್ರೀತಿಗಿಟ್ಟು ಬಂದಂಥ ಕಕ್ಷಿಗಾರರಿದ್ದಾರೆ. ಅವರು ಬರ್ತಾ ಇದ್ದಾರೆ, ಬಂದಿದ್ದಾರೆ. ಅವರನ್ನೆಲ್ಲ ಸ್ವಾಗತಿಸಿ ನನ್ನ ಈ ಒಂದು ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಉದ್ಘಾಟನೆಯಾಗಬೇಕು ಅನ್ನುವಂಥ ಆಶಯವನ್ನು ನಿಮ್ಮ ಮುಂದಿಟ್ಟು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ರಿಗೂ ಕೃತಜ್ಞತೆ, ಗೌರವಾನ್ವಿತ ನಮ್ಮ ತುಳುನಾಡಿನ ಪ್ರಖ್ಯಾತ ಒಂದು ಕ್ರಿಮಿನಲ್ ನ್ಯಾಯವಾದಿಗಳಲ್ಲೊಬ್ಬರಾಗಿರುವಂಥ ಗೌರವಾನ್ವಿತ ಶ್ರೀ ರಾಮ್ ಪ್ರಸಾದ್ ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ಜೋರಾದ ಕರತಾಡನದೊಂದಿಗೆ ಇವರ ವಿಶೇಷವಾದಂತಹ ಒಂದು ಕಚೇರಿಯ ಉದ್ಘಾಟನೆಯನ್ನು ನಾವು ಅನುಮೋದಿಸಬೇಕು. ಆ ಮುಖೇನ ತುಂಬ ಒತ್ತಡದ ಕಾರ್ಯ. ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು ಅಂತ ಹೇಳಿದರೆ ಅವರಿಗೆ ಕಟ್ಟಿ ಹಾಕಿದಾಗ ಉಡುಪಿಯಲ್ಲಿಗೆ ಹೋಗಬೇಕು. ಆದ್ದರಿಂದ ಇವತ್ತು ನಮ್ಮ ಪೂಜ್ಯರ ಉಪಸ್ಥಿತಿಯನ್ನು ನಾವು ಅವರ ಪದಸ್ಪರ್ಶದಿಂದ ಇದನ್ನೆಲ್ಲ ಚೇತನ ಸ್ಪಂದೆಯಾಗಿದೆ. ಅವರ ಆಶೀರ್ವಾದನ ಬೇಡಿಕೊಳ್ಳುತ್ತಾ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಪೃಥ್ವಿರಾಜ್ ರೈ ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ಅವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಅಸರಣ್ಣವರೇ, ಹಿರಿಯ ನ್ಯಾಯವಾದಿಯವರಾದ ಶ್ರೀ ರಂಜನ್ ರಾವ್ ಅವರೇ, ಡಾಕ್ಟರ್ ತಾರನಾಥ್ರವರೇ, ಉದ್ಯಮಿ ರಾಮಣ್ಣವರೇ, ರಾಮ್ ಪ್ರಸಾದ್ ಮತ್ತು ಕಾರ್ತಿಕ್ ಉಡುಪರ ಬಂಧುಗಳೇ, ಮಿತ್ರರೇ, ಮಂಗಳೂರು ವಕೀಲರ ಸಂಘದ ಸದಸ್ಯರುಗಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಭಿಕರೇ, ನಾನು ರಾಮ್ ಪ್ರಸಾದ್ ಮತ್ತು ಕಾರ್ತಿಕ್ ಉಡುಪ ಅವರು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸುವ ಹಂತದಿಂದಲೇ ಅವರನ್ನು ಬಲ್ಲೆ. ಬಹಳ ಕಷ್ಟಪಟ್ಟು ಪರಿಶ್ರಮದಿಂದ ತಮ್ಮ ವೃತ್ತಿಯನ್ನು ಬೆಳೆಸಿದವರು, ಸವಾಲುಗಳನ್ನು ಸ್ವೀಕರಿಸಿದವರು. ಅವರಿಗೆ ಅವರ ಈ ಸವಾಲುಗಳನ್ನು ಸ್ವೀಕರಿಸಿ ವೃತ್ತಿಗೆ ತಮ್ಮನ್ನು ಅರ್ಪಿಸಿಕೊಂಡ ಫಲವಾಗಿ ಇಂದು ಬೃಹತ್ತಾಗಿ ಅವರ ಪ್ರೊಫೆಷನ್ ಬೆಳೆದಿದೆ. ಇದಕ್ಕೆ ಕಾರಣ ಅವರ ಪರಿಶ್ರಮ ಹಾಗೂ ಅವರು ತಮ್ಮನ್ನು ತೊಡಗಿಸಿಕೊಂಡ ರೀತಿ. ಇದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ. ಸಮಾಜದಲ್ಲಿ ಅವರು ಇಬ್ಬರು ಬಹಳ ಯೋಗ್ಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ತಮ್ಮ ವಕೀಲ ವೃತ್ತಿಯನ್ನು ನಡೆಸಿಕೊಂಡ ರೀತಿಯಿಂದ ಅವರು ಈ ಸ್ಥಾನವನ್ನು ಗಳಿಸಿದ್ದಾರೆ. ಅವರ ಮನೆಯವರಿಗೂ ತಮ್ಮ ಈ ಮನೆಯ ಸದಸ್ಯರುಗಳು ಉನ್ನತ ಸ್ಥಾನಕ್ಕೆ ಏರಿರುವುದನ್ನು ಕಂಡು ಇಂದು ಬಹಳ ಹರ್ಷಿತರಾಗಿರ್ತಾರೆ. ಯಾಕೆಂದರೆ ಇನ್ನೂ ಉತ್ತಮವಾಗಿ ಬೆಳೀಲಿ, ಇನ್ನೂ ಎತ್ತರಕ್ಕೆ ಏಳಲಿ, ಆ ಮೂಲಕ ಸಮಾಜಕ್ಕೆ ತಮ್ಮಿಂದ ಆಗಬಹುದಾದ ಕೊಡುಗೆಯನ್ನು ನೀಡಲಿ ಅಂಥ ಒಂದು ಅವಕಾಶ ಈ ಹೊಸ ಆಫೀಸ್ನಲ್ಲಿ ಸಿಗಲಿ. ಹಿರಿಯರಾದ ರಂಜನ್ ರಾವ್ ಮತ್ತು ಇತರ ಹಿರಿಯರ ಮಾರ್ಗದರ್ಶನ, ಮನೆಯವರ ಮಾರ್ಗದರ್ಶನ ಸಿಗಲಿ. ಕಟೀಲು ಪೂಜ್ಯರಾದ ಅಸರಣ್ಣವರ ಆಶೀರ್ವಾದ ಹಾಗೂ ಬಂಧುಗಳ ಸಹಕಾರದಿಂದ ಮತ್ತು ಇವರ ಪರಿಶ್ರಮದಿಂದ ಇನ್ನೂ ಇವರ ವೃತ್ತಿ ಜೀವನದಲ್ಲಿ ಹೆಚ್ಚು ಯಶಸ್ಸು ಸಿಗಲಿ ಎಂದು ಹಾರೈಸುತ್ತಾ ಮಂಗಳೂರು ವಕೀಲರ ಸಂಘದ ಪರವಾಗಿ ನಿಮಗೆ ಇಬ್ಬರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು ಉಡುಪಿಯಲ್ಲಿ ನಮ್ಮ 30 ಜನ ವಕೀಲರು ಇದ್ದಾರೆ. ಅಲ್ಲಿ ರಾಜ್ಯ ಮಟ್ಟದೊಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು 50 ನಿಮಿಷದಲ್ಲಿ ನಮ್ಮ ಸದಸ್ಯರುಗಳು ಅಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಂದ ನಮ್ಮ ಕಾರ್ಯದರ್ಶಿಯವರಿಗೆ ನಿರಂತರವಾಗಿ ಕರೆಗಳು ಬರ್ತಾ ಇವೆ. ನಾವು ಆದ್ದರಿಂದ ನಮ್ಮನ್ನು ಕ್ಷಮಿಸಬೇಕು. ಸ್ವಲ್ಪ ಮೊದಲಾಗಿ ಹೊರಡ್ತೇವೆ ಹಾಗೂ ಈ ಸಮಾರಂಭಕ್ಕೆ ಯಶಸ್ಸಾಗಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಇನ್ನೂ ಎತ್ತರಕ್ಕೆ ಬೆಳೆಯುವಂತಾಗಲಿ ಎಂದು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಪೃಥ್ವಿರಾಜರು ಈ ಕಾರ್ಯಕ್ರಮದ್ದು ನಿರ್ಗಮಿಸೊಂದುಳ್ಳೇರೆ ಮಾತೇನ ಒತ್ತಿರದೆ ಸೊಲ್ಮೇಲಿನ ಅರೆಗೆ ಸಂದಾಯಿತ ಮಾಡ್ತೊಂದುಳ್ಳ ನಮ್ಮ ಪೃಥ್ವಿಗ ಅರಸು ಆಯ್ನಂಚಿತ್ತನ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರಗೆ ಮುರನೆ ನಮ್ಮ ಬೆಗರ್ದ ಪಡಿತ ಗುಡಿಟಾರ್ ವಾಲಗಾಯ ಇನೇ ನಮ್ಮ ಕುಟ್ಲದ ವಕೀಲರ ಸಂಘದ ಗುರುಕಾರ್ರಿ ಈ ಕಾರ್ಯಕ್ರಮಕ್ಕೆ ಬರ್ತದೆ ಎಡ್ಡೆ ನುಡಿಕೊರ್ನೆ ಕರೆಗೆ ಸೋಲ್ಮೇಲಿನ ಸಂದಾಯಿತ ಮಾಡ್ತೊಂದುಳ್ಳ ಅಸರಣ್ಯನ ಆಶೀರ್ವಾದನು ದೇತೊಂದು ಇನ್ನಿತ ಈ ಕಾರ್ಯಕ್ರಮಡು ಹಿರಿಯ ನ್ಯಾಯವಾದಿಗಳು ನಮ್ಮ ರಾಮ್ ಪ್ರಸಾದ್ ಇರಲಿ ಅಂಚನೆ ಕಾರ್ತಿಕ್ ಉಡುಪಿರಲಿ ಏಪಲ 12
ಎಲ್ಲಂಜಿದ ಕಾರ್ಯಕ್ರಮಕ್ಕೆ ಎಂಕಲ್ನ ರಂಜನ್ ರಾಯರು ಬರ್ಪೇರು ಆರು ಬತ್ತೆರಡ ನಮ್ಮ ಕಾರ್ಯಕ್ರಮಗೊಂದು ವಿಶೇಷ ಮೌಲ್ಯ ಎಂಗ್ಲಿಗೆ ಏಪಲ ಮಾರ್ಗದರ್ಶನ ಮಲ್ಪುನಾರೆ ಆಶೀರ್ವಾದ ಕೊರ್ಪುನಾರೆ ಆರ್ನ ಉಪಸ್ಥಿತಿ ನಮ್ಮ ಕಾರ್ಯಕ್ರಮ ಇಟ್ಕೊಂಡು ಪಂಡದು ಪ್ರತಿ ಸಾರಿ ಅಕಲು ಪನ್ನೆರಡು ಮೊಕಲ್ನ ಇರುವೇರಿನ ಬದುಕಡ್ಲ ಅಕಲ್ನ ಸ್ಪಷ್ಟವಾಗಿ ನಂಚುತ್ತನ ಎದುರುಡು ಗುರಿ ಇಪ್ಪನಾಗ ಪಿರವಡಂಜಿ ಗುರುವಾದ ನಿರ್ದೇಶನ ಕೊರಂದಿಪ್ಪ ನಂಚುತ್ತಿನ ಗೌರವಾನ್ವಿತ ಪಿ ರಂಜನ್ ರಾಯ್ ಹಿರಿಯ ನ್ಯಾಯವಾದಿಲು ಇಂಥ ಲೇಸಿದ ಬಾಲಗಾತಿರು ನಂಗೆ ಮಾತೇರ್ನಲ್ಲ ಭಾಗ್ಯ ಗೌರವಾನ್ವಿತ ರಂಜನ್ ರಾಯ್ ಈ ಲೇಸಿದ ಬಗೆಟೆ ರಡ್ಡು ಪಾತ್ರ ಆಶೀರ್ವಾದ ನೋಡಿಕೊರೊಂದು ಕೇಳಮ್ಮ. ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸನವರೇ, ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ತಾರನಾಥ್ ಅವರೇ, ಶ್ರೀ ರಾಮ್ ಪ್ರಸಾದ್ ಅವರ ಸಂಬಂಧಿ ಶ್ರೀ ರಾಮಣ್ಣವರೇ, ಸಭೆಯಲ್ಲಿರುವ ಎಲ್ಲ ಗಣ್ಯರೇ, ಹಿರಿಯ ನ್ಯಾಯವಾದಿ ಸುಧಾಕರ್ ಜೋಶಿಯವರೇ, ತುಂಬ ಸಮಯದ ನಂತರ ಅವರನ್ನು ನೋಡ್ತಾ ಇದ್ದೇನೆ. ವಕೀಲ ವೃತ್ತಿ ಹೇಳುವಂಥದ್ದು ಅತ್ಯಂತ ಕಠಿಣ ವೃತ್ತಿ. ಇದನ್ನು ಆಯ್ಕೆ ಮಾಡುವವರಲ್ಲಿ ಎದೆಗುಂಡಿಗೆ ಗಟ್ಟಿ ಇರಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಹೆತ್ತವರು ಅಥವಾ ಬಂಧುಗಳು ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಣ ಮುಗಿಸಿದ ನಂತರ ವೈದ್ಯನಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಡ್ತಾರೆ. ವಕೀಲರಾಗಬೇಕು ಅಂಥೇಳಿ ಹೆಚ್ಚಿನವರು ಆಸೆ ಪಡುವುದಿಲ್ಲ. ಆದರೆ ಮಾನವ ಸಂಪರ್ಕ ಇರುವ, ನಿರಂತರವಾಗಿ ಮಾನವನ ಸಮಸ್ಯೆಗಳೊಂದಿಗೆ ಹೋರಾಟ ಮಾಡುವಂಥ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಮಾರ್ಗದರ್ಶಕರಾಗಿ ಒಂದು ಪ್ರಭಾವ ಬೀರುವಂತಹ 3 ವೃತ್ತಿಗಳಲ್ಲಿ ಪ್ರಥಮ ವೃತ್ತಿ ವೈದ್ಯಕೀಯ, ಎರಡನೇ ವೃತ್ತಿ ಶೈಕ್ಷಣಿಕ ವೃತ್ತಿ, ಮೂರನೇ ವೃತ್ತಿ ನನ್ನ ಪ್ರಕಾರ ವಕೀಲರ ವೃತ್ತಿ. ಒಂದು ದೇಹದ ಆರೋಗ್ಯಕ್ಕೆ ಯಾವ ರೀತಿ ವೈದ್ಯಕೀಯ ವೃತ್ತಿ ಮುಖ್ಯವೋ, ಒಂದು ಸಮಾಜದ ಆರೋಗ್ಯಕ್ಕೆ ವಕೀಲರ ವೃತ್ತಿ ಅಷ್ಟೇ ಮುಖ್ಯವಾಗ್ತದೆ. ಸಾಮಾನ್ಯವಾಗಿ ಜನರಲ್ಲಿ ಭಾವನೆ ಇರುವಂಥದ್ದು ವಕೀಲರು ಸುಳ್ಳು ವ್ಯಾಜ್ಯ ಮಾಡ್ತಾರೆ ಅಥವಾ ಸುಳ್ಳು ಕೇಸ್ ಹಾಕಿ ಹಣ ಸಂಪಾದನೆ ಮಾಡ್ತಾರೆ, ಸ್ವಂತ ಸಾಧನೆ ಮಾಡ್ತಾರೆ ಅಂತ ಒಂದು ಜನರಿಗೆ ಭಾವನೆ ಇದೆ. ಆದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಕಾನೂನು ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ಅತ್ಯಂತ ಒಂದು ಪ್ರಭಾವ ಬೀರುವ ಒಂದು ವಿಷಯ ಆಗಿರ್ತದೆ. ಅದರಿಂದ ಕೆಲವೊಮ್ಮೆ ನೇರವಾಗಿ ನೀವು ಪ್ರಭಾವಕ್ಕೊಳಗಾಗ್ಬೋದು, ಇನ್ನು ಕೆಲವೊಮ್ಮೆ ಅಪರೋಕ್ಷವಾಗಿ ನೀವು ಪ್ರಭಾವಕ್ಕೊಳಗಾಗ್ಬೋದು. ಆದರೆ ಒಂದು ಸಮಾಜದ ಉತ್ತಮ ಸ್ಥಿತಿಯಲ್ಲಿ ಈ ವಕೀಲ ವೃತ್ತಿ ಅತ್ಯಂತ ಮುಖ್ಯವಾದ್ದು. ಅಂಥ ವೃತ್ತಿಯನ್ನು ಆಯ್ಕೆ ಮಾಡಿದಂತಹ 2 ಯುವ ಪ್ರತಿಭೆಗಳು ಕಾನೂನಿನ ಕ್ಷೇತ್ರದಲ್ಲಿ ತಮ್ಮ ಛಾಪು ಮೂಡಿಸಿ ಇಂದು ಒಂದು ವಿಸ್ತಾರವಾದ ಒಂದು ತಮ್ಮ ಕಚೇರಿಯನ್ನು ಅವರು ಇವತ್ತು ಶ್ರೀ ಲಕ್ಷ್ಮೀನಾರಾಯಣ ದಿವ್ಯಾಸದಿಂದ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಅವರ ಗುರು ಹಿರಿಯರ ಉಪಸ್ಥಿತಿಯಲ್ಲಿ ಅವರ ಆಶೀರ್ವಾದದೊಂದಿಗೆ ಹೊಸ ಹುಮ್ಮಸ್ಸಿನೊಂದಿಗೆ ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಎಂಬ ರೀತಿಯಲ್ಲಿ ಅಥವಾ 3ನೇ ಇನ್ನಿಂಗ್ಸ್ ಪರ್ಯಾಪ್ಸ್ ರೀತಿಯಲ್ಲಿ ಇದನ್ನು ಆರಂಭಿಸ್ತಾ ಇದ್ದಾರೆ. ಕಾರ್ತಿಕ್ ಉಡುಪ ಕಾನೂನು ವಿದ್ಯಾರ್ಥಿ ಜೀವನದಿದ್ದಾಗಲೇ ನನಗೆ ಪರಿಚಯ. ಅವರ ಅಂತಿಮ ಪದವಿಯಲ್ಲಿರುವಾಗ ಅವರು ಆ ಶಿಕ್ಷಣದ ಒಂದು ಅನಿವಾರ್ಯತೆ ಎಂಬಂತೆ ಹಿರಿಯ ವಕೀಲರ ಬಳಿ ಬಂದು ಅವರು ಒಂದು ಇಂಟರ್ನ್ಶಿಪ್ ರೀತಿಯಲ್ಲಿ 1 ವರ್ಷ ಅವರು ಬರಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಯಾಗಿ ಬಂದಿದ್ದರು. ಮುಂದಕ್ಕೆ ಕೇವಲ ಅವರು ಹೇಳೋ ರೀತಿಯಲ್ಲಿ ನಾನು ಅವರು ಸಿವಿಲ್ ಕಾನೂನು ಕೈಗೆತ್ಕೊಳ್ತಾರೆ ಅಂತ ಎನಿಸ್ಕೊಂಡಿದ್ದೆ. ಸ್ವಲ್ಪ ನನಗೆ ಅದು ಬೇಸರುಂಟು ಮಾಡಿತು. ಏಕೆಂದರೆ ನನ್ನ ಪ್ರಕಾರ ಕ್ರಿಮಿನಲ್ ವೃತ್ತಿ ಹೇಳುವಂಥದ್ದು ಅತಿ ಮುಖ್ಯ ಅಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಸ್ವಲ್ಪ ಪ್ರತಿಭಾಶಾಲಿಗಳು ಸಿವಿಲ್ ವೃತ್ತಿಯನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಬೇಕೆಂಬುದು ನನ್ನ ಒಂದು ಸ್ವಾರ್ಥ. ಆದರೂ ಅವರು ಕ್ರಿಮಿನಲ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು. ಆನಂತರ ಅವರು ಹಿಂತಿರುಗಿ ನೋಡಲೇ ಇಲ್ಲ.
ಸಾಮಾನ್ಯವಾಗಿ ನಮ್ಮ ವಕೀಲ ವೃತ್ತಿಯಲ್ಲಿ ಒಂದು ಸ್ವಂತ ಕಚೇರಿ ಮಾಡಬೇಕಂತಾದರೆ ಅಂದಾಜು ಒಂದು 10 ವರ್ಷಗಳಷ್ಟು ನಾವು ಒಂದು ಹಿರಿಯ ನ್ಯಾಯವಾದಿಗಳಡಿಯಲ್ಲಿ ಕೆಲಸ ಮಾಡಿ ಆನಂತರ ನಾವು ನಮ್ಮ ಸ್ವಂತ ಕಚೇರಿ ಮಾಡುವಂಥ ಒಂದು ತೀರ್ಮಾನಕ್ಕೆ ಬರ್ತೇವೆ. ಇಲ್ಲಿ ಕಾರ್ತಿಕ್ ಉಡುಪವರು ಕೂಡ ರಾಮ್ ಪ್ರಸಾದ್ ಅವರು ಕೂಡ ತಮ್ಮ ವೃತ್ತಿ ಜೀವನದ ಕೆಲವೇ ವರ್ಷಗಳ ಅನುಭವದೊಂದಿಗೆ ತಮ್ಮ ಪ್ರತ್ಯೇಕವಾದ ಒಂದು ಕಚೇರಿಯನ್ನು ಆರಂಭಿಸಿದರು. ಇಬ್ಬರು ಕೂಡ ತಮ್ಮ ಜೀವನದಲ್ಲಿ ವೃತ್ತಿ ಜೀವನ ಉತ್ತಮ ಸಾಧನೆ ಮಾಡಿದ್ದಾರೆ. ರಾಮ್ ಪ್ರಸಾದ್ ಅವರ ಆರಂಭಿಕ ವೃತ್ತಿ ಜೀವನದಲ್ಲಿ ಬಹುಶಃ ಯಾವುದೇ ಒಂದು ಯುವ ವಕೀಲನ ಜೀವನದಲ್ಲಿ ನಡೆಯಬಾರದಂಥ ಒಂದು ರೀತಿಯ ಒಂದು ಘಟನೆ ಅವರ ವೃತ್ತಿ ಜೀವನದಲ್ಲಿ ನಡೆಯಿತು. ಬಹುಶಃ ಅವರ ಒಂದು ಧೈರ್ಯ ಅಥವಾ ಒಂದು ಸ್ಥಿರ ಮನಸ್ಸಿನ ಪ್ರಭಾವದಿಂದ ಬಹುಶಃ ಅವರು ವೃತ್ತಿಯಲ್ಲಿ ಮುಂದುವರೆದರು. ಬೇರೆ ಯಾವುದೇ ವಕೀಲನಾಗಿದ್ದಲ್ಲಿ ಬಹುಶಃ ವೃತ್ತಿಯಲ್ಲಿ ಮುಂದುವರಿಸುವಂಥದ್ದು ಆ ಸಂದರ್ಭ ತುಂಬ ಕಷ್ಟ ಇತ್ತು. ಅವರ ಮೇಲೆ ಅತ್ಯಂತ ತೀವ್ರವಾದ ದೈಹಿಕ ಹಲ್ಲೆ ನಡೆಯಿತು ವೃತ್ತಿ ಜೀವನದ ಸಂಬಂಧಪಟ್ಟು. ಆದರೂ ಅವರು ಎದೆಗುಂದಲಿಲ್ಲ, ತಮ್ಮ ವೃತ್ತಿಯನ್ನು ಮುಂದುವರಿಸಿದರು. ಯಾವ ಘಾತಕ ಶಕ್ತಿಗಳು ಅವರ ವೃತ್ತಿ ಜೀವನವನ್ನು ಕೊನೆಗೊಳಿಸಬೇಕಂತ ಆವಾಗ ಪ್ರಯತ್ನ ಮಾಡಿದರು, ಅವರಿಗೆ ಎದೆ ತಟ್ಟಿ ನಿಂತು ತನ್ನ ಒಂದು ವ್ಯಕ್ತಿತ್ವವನ್ನು ತೋರಿಸಿ ಇಂದು ಮಂಗಳೂರಿನ ಒಬ್ಬ ಪ್ರಸಿದ್ಧ ನ್ಯಾಯವಾದಿ ಮಾತ್ರ ಅಲ್ಲ, ನನಗೆ ತಿಳಿದ ಪ್ರಕಾರ ಸಾಮಾಜಿಕ ಸ್ತರದಲ್ಲಿ ಕೂಡ ಅವರ ಸಮುದಾಯದ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮಾರ್ಗದರ್ಶಕರಾಗಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸಿ ಒಬ್ಬ ಮಾದರಿ ವ್ಯಕ್ತಿ ವಕೀಲರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವರಿಬ್ಬರು ಕೂಡ ನಮ್ಮ ಕಣ್ಣ ಎದುರು ಬೆಳೆದಂಥ ಒಂದು ಎರಡು ಮಕ್ಕಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಶಕ್ತಿಗಳು ಅಂತ ಹೇಳಬೇಕಾಗ್ತದೆ. ಅವರ ಇಂದಿನ ಸಾಧನೆ ನನಗೆ ತುಂಬ ಸಂತೋಷ ನೀಡಿದೆ. ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ, ಅವರ ಸಾಧನೆ ಇನ್ನೂ ಉತ್ತಮವಾಗಿರ್ತದೆ ಎಂಬುದಕ್ಕೆ ಇಂದು ವೇದಿಕೆ ಮೇಲಿರುವಂತಹ ಎಲ್ಲ ವ್ಯಕ್ತಿಗಳ ಉಪಸ್ಥಿತಿ ಮತ್ತು ಅವರ ಆಶೀರ್ವಾದ ಖಂಡಿತವಾಗಿ ಅವರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ತದೆ ನಾನು ಭಾವಿಸ್ತಾ ಇದ್ದೇನೆ. ನಿಮಗಿಬ್ಬರಿಗೂ ಶುಭವಾಗಲಿ. ಧನ್ಯವಾದ. ಗುರಿ ಇರಲು ಹಿಂದೆ ಗುರುವಿರಲು, ಸ್ಪಷ್ಟವಾದಂಥ ಗುರಿ, ಸಮರ್ಪಕನಾದಂಥ ದಾರಿಗಿನಿಂದ ಅದ್ಭುತವಾದಂಥ ಯಶಸ್ಸು ಸಾಧ್ಯ. ಜೀವನದಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ಸಾಧಿಸಿದ ಅವರ ಇರುವರ ಜೀವನದಲ್ಲೂ ಕೂಡ ಅದು ಹೂವಿನ ಸೋಪಾನ ಆಗಿರಲಿಲ್ಲ, ಅದು ಕಲ್ಲು ಮುಳ್ಳಿನ ದಾರಿಯಾಗಿತ್ತು. ಅದನ್ನು ಯಾವ ರೀತಿ ಸ್ಥಿತಪ್ರಜ್ಞೆಯಿಂದ ಮೆಟ್ಟಿ ನಿಂತಿದ್ದಾರೆ ಎನ್ನುವಂಥ ಅವರ ಬದುಕಿನ ಕಷ್ಟ ಮತ್ತು ಸುಖದ ಎರಡೂ ಪುಟಗಳನ್ನು ನಮ್ಮೆದುರು ಬಿಡಿಸಿಟ್ಟಿದ್ದಾರೆ ನಮ್ಮ ಹಿರಿಯರಾಗಿರುವಂಥ ಗೌರವಾನ್ವಿತ ರಂಜನ್ ರಾವ್ ಅವರು. ಎಲ್ರಿಗೂ ಗೊತ್ತಿರಲಿ, ಖ್ಯಾತ ನ್ಯಾಯವಾದಿಗಳಾಗಿರುವಂಥ ರಾಮ್ ಪ್ರಸಾದ್ ಅವರು ಎಲ್ಲರನ್ನ ನಮ್ಮ ತುಳುವಲ್ಲಿ ಹೇಳಿಕೆ ತರ್ಕೊಂದು ಬೋಪನಿ ಅಂತೇಳಿ ಎಲ್ಲರನ್ನ ಕಟ್ಟಿಕೊಂಡು ಹೋಗುವಂಥ ಗುಣ. ಧರ್ಮಶಾಸ್ತ್ರ ಮಂದಿರ ಟ್ರಸ್ಟ್ ಕೆಳಗೆ ಧರ್ಮಶಾಸ್ತ್ರ ಭಜನಾ ಮಂದಿರ ಆಗಿರ್ಬೋದು, ಧರ್ಮಶಾಸ್ತ್ರ ಮಹಿಳಾ ಮಂಡಳಿ ಆಗಿರ್ಬೋದು, ಧರ್ಮಶಾಸ್ತ್ರ ಶೈನಿಂಗ್ ಐಸ್ ಯುವಕರ ತಂಡ ಆಗಿರ್ಬೋದು, ಅಲ್ಲಿ ಬೇರೆ ಬೇರೆ ಭಜನಾ ಮಂದಿರದಲ್ಲಿ ತುಂಬ ತಂಡಗಳಿದ್ದಾವೆ. ಅಲ್ಲಿ ಸಾಮಾಜಿಕವಾಗಿ ಮಾತ್ರ ಅಲ್ಲ, ಅವರ ಕೌಟುಂಬಿಕ ಕ್ಷೇತ್ರಗಳಲ್ಲೂ ಕೂಡ ಉದ್ಯಾವರ ಅರಸುಮಂಜಿಷ್ಟರ ಮಾಡೋಕ್ಕೆ ಸಂಬಂಧಪಟ್ಟ ಸಾನ್ನಿಧ್ಯದಲ್ಲೂ ಕೂಡ ಬಲಿಷ್ಠವಾದಂಥ ತನ್ನ ನಾಯಕತ್ವ ಗುಣವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಎರಡು ಮಕ್ಕಳಲ್ಲೂ ಯಶಸ್ವಿಯನ್ನು ತಳೆದಂಥ, ಅದರೊಂದಿಗೆ ವಿಶೇಷವಾಗಿ ಕ್ರಿಮಿನಲ್ ನ್ಯಾಯವಾದಿಯಾಗಿ ತಾನು ಬ್ರಾಹ್ಮಣ ಕುಲದಲ್ಲಿ ಜನಿಸಿದರೂ ಕೂಡ ಎಲ್ಲರ ಸಖ್ಯವನ್ನು ಉಳಿಸಿ ಬೆಳೆಸಿ ಇವತ್ತು ಶ್ರೇಷ್ಠ ನ್ಯಾಯವಾದಿಯಾಗಿರುವಂಥ ಗೌರವಾನ್ವಿತ ಕಾರ್ತಿಕ್ ಆರ್ ಉಡುಪ ಇಬ್ಬರ ಬಗೆಗಾಗೂ ಬಹಳ ಸ್ಪಷ್ಟವಾದಂಥ ನಿಖರವಾದಂತಹ ಒಂದು ಮಾಹಿತಿಯನ್ನು ನಮ್ಮೆದುರು ಬಿಡಿಸಿದ್ದಂಥ ರಂಜನ್ ರಾವ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳೊಂದಿಗೆ ಅವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇವೆ. ಬಂಧುಗಳೇ, ತಾರನಾಥಣ್ಣ ಅವರು ಯಾವತ್ತೂ ಮೃದು ಮಧುರ ಭಾಷೆಗಳು. ಅವರ ಅಂಥ ದೊಡ್ಡ ಕಲಿತವರ ಮಧ್ಯೆ ನನಗೂ ಚಿಕ್ಕವನಿಗೆ ತುಂಬ ಸಾರಿ ಹೋಗುವಂಥ ಅವಕಾಶ ಸಿಕ್ಕಿದೆ. ಅವರ ಶಾಲೆಯಲ್ಲೂ ಕೂಡ, ಅವರ ಲಾ ಕಾಲೇಜಲ್ಲೂ ಕೂಡ ನಮಗೆ ಕಾರ್ಯಕ್ರಮ ಮಾಡುವಂಥ ಅವಕಾಶ ಲಭಿಸಿದೆ. ಪರಮಪೂಜ್ಯ ಕಾವಂದರ ನಿರ್ದೇಶನದನ್ವಯ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೆಯುವುದು ಮಾತ್ರವಲ್ಲದೆ ತುಳುನಾಡಿನ ಗಂಡು ಕಲೆ ಆಗಿರುವಂಥ ಯಕ್ಷಗಾನಕ್ಕೆ ವಿಶೇಷವಾದಂಥ ಒತ್ತು ಕೊಡುವುದರೊಂದಿಗೆ ತುಳುನಾಡಿನ ಸಂಸ್ಕೃತಿಯನ್ನು ಅನಾವರಣಗೊಳಿಸುವಂಥ ವಿಶೇಷ ಕಾರ್ಯಕ್ರಮಗಳು ಕೂಡ SDM ಲಾ ಕಾಲೇಜಲ್ಲಿ ಸಂಪನ್ನಗೊಳ್ಳುತ್ತದೆ. ಇದೆಲ್ಲದಕ್ಕೂ ಒಂದು ಚಕ್ರದೋಪಾದಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂಥ ವ್ಯಕ್ತಿತ್ವ ಇದ್ದರೆ ಅದು ಅಲ್ಲಿನ ಪ್ರಾಂಶುಪಾಲರಾಗಿರುವಂಥ ತಾರನಾಥರು. ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಅಪ್ಪಿಕೊಂಡು ಹೋಗುವಂಥ ಗುಣ ತಾರನಾಥ್ ಅವರದ್ದು. ಅಂತ ತಾರನಾಥರು ಇವರದ್ದೇನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರ ಹಿತನುಡಿಗಳನ್ನು ನಾವು ಕೇಳ್ತಾ ಇದ್ದೀವಿ. ಓಂ ಶ್ರೀ
ಮಂಜುನಾಥಾಯ ನಮಃ. ವೇದಿಕೆಯಲ್ಲಿರುವ ದೇವರ ಸ್ವರೂಪವಾದ ಶ್ರೀ ಅಸ್ರಣ್ಣರವರೇ, ಹಿರಿಯ ನ್ಯಾಯವಾದಿಗಳಾದ ಶ್ರೀ ರಂಜನ್ರಾವ್ ಅವರೇ, ಶ್ರೀ ರಾಮಣ್ಣ ಅವರೇ, ಹಾಗೂ ನೂತನ ಕಚೇರಿಯನ್ನು ಇಂದು ಆರಂಭಿಸಿರುವ ಅವರನ್ನು ನಾನು ಬ್ರದರ್ಸ್ ಅಂತ ಹೇಳ್ತೇನೆ, ರಾಮ್ ಪ್ರಸಾದ್ ಮತ್ತು ಕಾರ್ತಿಕ್ ಉಡುಪ ಅವರು. ಹಾಗೆಯೇ ಮಂಗಳೂರಿನ ಪ್ರಖ್ಯಾತ ವಕೀಲರೇ, ಸಾರ್ವಜನಿಕರೇ ಹಾಗೂ ಇಬ್ಬರು ವಕೀಲರ ಸಂಬಂಧಿಗಳೇ, ವಿದ್ಯಾರ್ಥಿ ಮಿತ್ರರೇ, ಯಾವುದೇ ಒಂದು ವ್ಯಕ್ತಿ ಏನಾದರೂ ಉನ್ನತ ಸಾಧನೆ ಮಾಡಿದರೆ ಪ್ರಪ್ರಥಮವಾಗಿ ಸಂತೋಷ ಪಡುವವರು ಹೆತ್ತವರು. ನಂತರ ಅವರ ಸಾಧನೆಯ ಬಗ್ಗೆ ಭಾಳಷ್ಟು ಹೆಮ್ಮೆ ಪಡುವವರು ಅವರಿಗೆ ಕಲಿಸಿದ ಗುರುಗಳು. ಇವತ್ತು ನನ್ನ ಜೀವನದಲ್ಲಿ ಒಂದು ಹೆಮ್ಮೆಯ ಅನುಭವ. ಕಾರ್ತಿಕ್ ಉಡುಕ ಮತ್ತು ರಾಮ್ ಪ್ರಸಾದ್ ಅವರು ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು. ರಂಜನ್ರಾವ್ ಸರ್ ಹೇಳಿರೋ ಹಾಗೆ ವೃತ್ತಿಯಲ್ಲಿ ಮತ್ತು ವಿದ್ಯಾರ್ಥಿ ದಿಸೆಯಲ್ಲಿ ಭಾಳಷ್ಟು ಕಷ್ಟಪಟ್ಟವರು, ಶ್ರಮಪಟ್ಟವರು ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ನಾವು ಯಾವತ್ತೂ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳುವುದುಂಟು, 3 ಡಿಗಳನ್ನು ಸತತವಾಗಿ ಪಾಲಿಸಿ ಯಶಸ್ಸು ನಿಮಗೆ ಕತ್ತಿಟ್ಟ ಬುಟ್ಟಿ ಅಂತ. 3 Ds: ಡಿಟರ್ಮಿನೇಷನ್ ಇರಬೇಕು, ಡೆಡಿಕೇಶನ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಈ 3 ಗುಣಗಳನ್ನು ಯಾರು ಪರಿಪಾಲಿಸ್ತಾರೋ ಅವರಿಗೆ ಲೈಫಲ್ಲಿ ಯಶಸ್ಸಂತೂ ಖಂಡಿತವಾಗಿ ಬರುತ್ತೆ. ಇವತ್ತು ಅವರು ಕಚೇರಿಯನ್ನು ಉದ್ಘಾಟಿಸಿ ನನ್ನನ್ನು ಕರೆದಾಗ ನಾನು ಆಲೋಚನೆ ಮಾಡಿದ್ದೆ, ನಂಗೆ ಗೊತ್ತು ಇವರು ಹೇಗಿದ್ದಾರೆ ಅಂತ ಹೇಳಿಕೊಂಡು. ನಾನು ಬರುವಾಗಲೇ 2 ಬುಕ್ಕೆಯನ್ನು ತರಬೇಕಿತ್ತು. ನನ್ನ ಮನಸ್ಸಲ್ಲಿ ಆಲೋಚನೆ ಆಗ್ತಾ ಇತ್ತು. ನಾನೇನು ಮಾಡಿದೆ, ಒಂದೇ ಬುಕ್ಕೆ ತಂದೆ. ಯಾಕಂತೇಳಿದರೆ ಇಬ್ಬರು ಅಣ್ಣ ತಮ್ಮಂದಿರಾಗಿದ್ದಾರೆ. ಬೇರೆ ಬೇರೆ ಬುಕ್ಕೆಗಳನ್ನು ಕೊಟ್ಟರೆ ಏನಾಗುತ್ತೆ ಅಂತೇಳಿದರೆ ಅದರಲ್ಲಿ ಸ್ವಲ್ಪ ಒಟ್ಟಿಗೆ ವ್ಯತ್ಯಾಸ ಅದಾಗುತ್ತೆ. ಅದಕ್ಕೆ ಇಬ್ಬರಿಗೂ ಒಟ್ಟಿಗೆ ವಿಶ್ವಾಸ ಮಾಡಿ ಇಬ್ಬರಿಗೂ ಒಟ್ಟಿಗೆ ಆಶೀರ್ವಾದ ಮಾಡಿದ್ದೇನೆ. ಇವತ್ತು ನಾನು ದೇವರಲ್ಲಿ ಕೇಳಿಕೊಳ್ತೇನೆ ಅಂತೇಳಿದರೆ, ಇವತ್ತು ರಾಮ್ ಪ್ರಸಾದ್ ಮತ್ತು ಕಾರ್ತಿಕ್ ಉಡುಪ ಅವರು ಮಂಗಳೂರಲ್ಲಿ ಕಚೇರಿ ಮಾಡಿದರು. ಇನ್ನು ಸದ್ಭವಿಷ್ಯದಲ್ಲಿ ಒಂದು ಬೆಂಗಳೂರಲ್ಲಿ ಕಚೇರಿ ಆಗಲಿ, ಮುಂದಿನ ಭವಿಷ್ಯದಲ್ಲಿ ಒಂದು ನವದೆಹಲಿಯಲ್ಲಿ ಒಂದು ಕಚೇರಿ ಆಗಲಿ, ದೇವರು ಎಲ್ಲ ರೀತಿಯಲ್ಲಿ ನಿಮಗೆ ಯಶಸ್ಸು ಕೊಡಲಿ ಅಂತ ಮಂಜುನಾಥ ಸ್ವಾಮಿಯಲ್ಲಿ ಕೇಳಿಕೊಳ್ಳುತ್ತಾ ನಾನು ವಿರಮಿಸ್ತಿದ್ದೇನೆ. ಧನ್ಯವಾದಗಳು. ವಿಸ್ತಾರವಾದಂತಹ ಮಾತುಗಳಿಗಿಂತ ನಿಜಾರ್ಥದ ಸೂಕ್ಷ್ಮ ಮಾತುಗಳಿಂದ ಇವರ ಅದ್ಭುತವಾದಂಥ ಯಶಸ್ಸಿನ ಬದುಕಿಗೆ ವಿಶೇಷ ಹಾರೈಕೆ ಮತ್ತು ಆಶೀರ್ವಾದವನ್ನು ನೀಡಿದ್ದಾರೆ ಗೌರವಾನ್ವಿತ ತಾರನಾಥ್ ಸರ್ ಅವರು. ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ನಮಗೆ ಮಾತೆರೆಗಳ ಗೊತ್ತಿಪ್ಪು ಉಪ್ಪಿನಂಗಡದ ಪ್ರದೇಶಡು ಒಂಜಿ ಬಾರಿ ಪ್ರಖ್ಯಾತ ಉದ್ಯಮಿಲುಲ್ಲೆ ಆತೆ ಸರಳ ವ್ಯಕ್ತಿತ್ವ ಪಣವುಡು ಮಲ್ಲ ಕೋಟ್ಯಾಧೀಶ ದಲ ಕಮ್ಮಿದಾರತ್ ಆಂಡ ಅರೇನು ತೂನಗ ಭಾರಿ ಸರಳ ವ್ಯಕ್ತಿತ್ವ, ದೈವಭಕ್ತಿ, ಆತ ಮಾತ್ರ ತಂದೆ, ಕುಟುಂಬ ಪ್ರೇಮಿ, ಗೌರವಾನ್ವಿತರು ಇನ್ನಿತ ನಮ್ಮ ಲೇಸಿಡ ವಾಲಗಾತರು ಇನ್ನಿತ ಲೇಸಿಡ್ ಗೌರವಾನ್ವಿತ ರಾಮ್ ಪ್ರಸಾದ್ ವಕೀಲರನ್ನ ತಮ್ಮಲೆ ಯು ರಾಮಣ್ಣೆ ಇಂಥ ಕಾರ್ಯಕ್ರಮಕ್ಕೆ ಬೈದಿನಿ ಮಾತ್ರ ತಂದೆ ವಿಶೇಷವಾದ ರಾಮ್ ಪ್ರಸಾದರ ನಿಮಿತ್ತ ಭಾರಿ ಮಮಕಾರ, ಭಾರಿ ಪ್ರೀತಿ ಅಂಚಾದ ನಮ್ಮ ಗೌರವಾನ್ವಿತ ಯು ರಾಮಣ್ಣರು ಎರಡು ಆಶೀರ್ವಾದದ ಪಾತ್ರ ಕೊರಡು ಅಂತ ಕೇಳಿದ ಮುಪ್ಪ ಸೇರಿದ ಮಾತು ಜನಕ್ಕೆ ಆರ್ನ ಅಭಿಮಾನಿಲೆ ಮುಕ್ಳು ಭಾರಿ ರೆಡ್ಡಿಯನ ಒಟ್ಟಿಗೆ ಭಾರಿ ಮೆಗಿಬಲಾಗ ಆಫೀಸ್ ಮಾಡ್ತಾರೆ. ಇಂದಿಗೆ ತುಂಬೆ ಎಡ್ಡೆ ಪುತಾರುಂಡು ನನ್ನೆಲ್ಲ ಉನ್ನತ ಮಟ್ಟದ ಪುತಾರ ಬರಡು ದೇವರನ್ನ ಆಶೀರ್ವಾದ ಪಡು ಏಪಲ ಮುಕ್ಲೆ ಮೋನೇಡಿ ತಿಲಿಕೆ ಬರ್ಕೊಳಿ ದೇವರ ಎತ್ತಾಡು ಬಂದది ದೇವರ ನಟರು ರಾಮ್ ಪ್ರಸಾದರನ್ನ ಸಂಬಂಧಿಕರು ಪಾತಿರಿ. ನಮ್ಮ ಗೌರವಾನ್ವಿತ ಕಾರ್ತಿಕ್ ಆರುಡುಪೇರನ ಸಂಬಂಧಿಕರು ಆರು ಏರಿಕೆಂಡ ಪೂಜ್ಯ ಆಸರಣ್ಯರು ದಾಯಕೆಂಡ ಇನ್ನೇ ಆಸರಣ್ಯರು ನಮ್ಮ ಕಾರ್ತಿಕ್ ಆರು ಉಡುಪೇರಿನ ಬಾವಾಜಿ ಆದ್ರೆ ಎಂಚಿನ ಕಾರ್ಯಕ್ರಮ ಮಲ್ಪೊಂದಾಂಡ್ಲೆ ಇರುವೆಲ್ಲ ಆಸರಣ್ಯರನ್ನ ಆಶೀರ್ವಾದದ ತೊನಂದ ಅಕ್ಕಲು ವೈಕಲ ಪದ್ಯದಿ ಪೂಜೆ ದೇವರದಿದ್ದು ಕಂಡ ಬಿತ್ತುನು ಒಂದು ಪಣಪನಲ್ಕ ಆಸರಣ್ಯರ್ಲ ಅಂಚನೆ ಆರಂಭದ ಇಂಚಲ
ಆಸರಣ್ಯರ್ಲ ಅಂತೀನಿ ಈತು ಪೊರ್ತು ಕುಲ್ಲು ನಂಚಿತ್ತಿನ ಪೊರ್ತುಲ ಅರಿಗಿ ಪೂಜೆ ಯಾಕಂದ್ರೆ ಉಳ್ಳಾಲ್ದಿನ ಚಾಕಿರಿ ಕಾಂಡೆ ಶುರು ಮಾಡ್ತೆರಡ ಆಗಲೇ ಬಯ್ಯ ಮೊಟ್ಟೆ ಇಪ್ಪುಂಡು ಒಂದು ತನ್ನ ಇಲ್ಲದ ಕಾರ್ಯಕ್ರಮದ ಲೆಕ್ಕ ಆತ ಮಾತ್ರ ತಂದೆ ಆರ್ಲ ಒಂಜಿ ನ್ಯಾಯವಾದಿ ಅಸರಣ್ಯ ಆರು ಉಳ್ಳಾಲ್ದಿನ ಎದುರು ಏಪಲ ವಾದ ಮಲ್ತಂದೆಪ್ಪೇರು ದಾಯಿಗಪ್ಪೇರೆ ಭಕ್ತರಿಗಿಂಚಿನ ಕಷ್ಟ ಕೊರ್ಪಾರೆ ದಾಯಿ ಈ ರೀತಿ ಸಮಸ್ಯೆ ಕೊರ್ಪಾರೆ ಆಗಲಿನ ಮಾತಿನಲ್ಲಿ ಎಡ್ಡೆ ಮಲ್ಪುಲೆ ಪಡೆದು ನಿರಂತರವಾದಿ ಉಳ್ಳಾಲ್ದಿನ ಮಟ್ಟಿಂಡು ನ್ಯಾಯ ಒದಗಿಸವನ ಚಿತ್ತನ ಪುಣ್ಯಾತ್ಮ ದಂಡ ಪೂಜ್ಯ ಅಸರಣ್ಯರು ಕುಡುಂಜಿ ನಮ್ಮ ಅಸರಣ್ಯರ್ನ ಬಗೆಟ್ ಪಣ್ಪುಣ ದಂಡ ಒಂಜೆ ಪೊರ್ತುಡು ಕಟೀಲ್ಡ್ ಬೊಳ್ಳಯ್ಯರ್ನ ಚಿತ್ತನ ಕಾಲ ಆ ಸಂದರ್ಭಡು ಅಲ್ತ ಅಸರಣ್ಯರೇ ಅಪ್ಪೆ ಉಳ್ಳಾಲ್ತಿನ ಲಿಂಗೋನ ತರ್ಕ ಬತ್ತೀರಿಗೆ ಉಳ್ಳಾಲ್ದಿ ಮಾತಿರ್ಲ ಈರ್ಲ ಪೋಪರಂದಂಡ ಇರ್ನೊಟ್ಟಿಗೆ ಯಾನ್ಲ ಬರ್ಪೆ ಪಂಡದು ಅಂಚಿತ್ತಿನ ಗೋಪಾಲಕೃಷ್ಣ ಅಸರಣ್ಯರು ಇನೇ ಕಟೀಲ್ಡ್ ನಂಗೆ ಉಳ್ಳಾಲ್ತಿನ ಒಂಜಿ ಭಾವುಕ ಭಕ್ತಿಯಾದ ಮಾತೆರೆಗಳೊಂಜಿ ಮಾರ್ಗದರ್ಶಕರಾದೀತದು ಇಂಚಿತ್ತಿನ ಅಸರಣ್ಯರ ನಕಲು ನಂಗೆ ಆಶೀರ್ವಾದ ಕೊರ್ಪುನ ಬಲೆ ಮುಟ್ಟುಗಳ ಕ್ಷೇತ್ರನು ಬುಳೆಪಾದೇರು ಬಂದುಳೆ ಮೂಲೊಂಜಿ ಸಂಗತಿ ವಿಶೇಷತೆ ಉಂಡು ದಾದಂದು ಕೆಂಡ ಇನೇ ನಮ್ಮ ಲಕ್ಷ್ಮೀನಾರಾಯಣ ಅಸರಣ್ಯರು ವಾಲಗಾತೆ ಯಾರು ಜನಾಂಗದ ಬಗ್ಗೆ ಪಾತಿರುನತ್ತು ಅಂಡ ಒಂಜಿ ಸತ್ಯ ನೆನೆಪುದಿವಳು ಪಂಚ ಪಾಂಡವರು ಕಾಡಿಡು ತಿರುಗು ನನ್ನ ಚಿತ್ತನ ಕಾಲ ಇತ್ತಂಡು ಅಪ್ಪೆ ಕುಂತಿನೊಟ್ಟಿಗೆ ಅಗಲೇ ಗತಿಗೋತ್ರದ ಅಂತಿನ ಕಾಲ ಅಕುಲು ಓಲಿತ್ತಿರಿಕೆಂಡ ಕುಂಬಾರನ ಕೊಟ್ಟಿಗೆ ಆ ಕುಂಬಾರನ ಕೊಟ್ಟಿಗೆಡು ಲಕ್ಷ್ಮೀನಾರಾಯಣನ ಅವತಾರ ಆಯ್ನ ಚಿತ್ತನ ಶ್ರೀಕೃಷ್ಣ ಪರಮಾತ್ಮೆ ಪೋನಗ ತನ್ನ ಅರುವದೇ ಪಣ್ಪನ ನೆಲೆಟ್ಟು ಕುಂತಿ ಶ್ರೀಕೃಷ್ಣನ ಪತ್ತದ ಬಣಪೆರಿಗೆ ಎನ್ನ 5 ಜನ ಜೋಕ್ಲಿನ ಏ ಕಾಪುಡು ದೇವರೇ ಎಂದು ಬಣಪೆರಿಗೆ ಅಬ್ಬಗ ಕೃಷ್ಣ ಪಣಪನಿಗೆ ಲಕ್ಷ್ಮೀನಾರಾಯಣನ ಸ್ವರೂಪದ ಕೃಷ್ಣ ಪಣಪನಿಗೆ ಮಮ ಪ್ರಾಣ ಹಿ ಪಾಂಡವಾಹ ಅಂಚಾದು ಇನ್ನು ಕುಂಬಾರ ವಂಶಗುಲ ಇನ್ನು ಲಕ್ಷ್ಮೀನಾರಾಯಣನ ವಂಶಗುಲ ಬಾರಿ ಅನೋರಣೀಯನ ಸಂಬಂಧ ಆನಿ ಕೃಷ್ಣದೇವರು ಪೊಗ್ಗುದ ಕುಂಬಾರನ ಕೊಟ್ಟಿಗೆಗೆ ಪೋದು ಪಾಂಡವರನ್ನ ಉದ್ಧಾರ ಮಲ್ತನಲ್ಕ ಇನಿ ಲಕ್ಷ್ಮೀನಾರಾಯಣರು ಇನ್ನು ಕುಂಬಾರ ಬೊಕ್ಕ ಮೇರೆ ಸಮುದಾಯದ ಒಂದು ವಿಶೇಷವಾದ ಕಚೇರಿಗೆ ತುಡರ್ ಅರ್ಲಾದೇರು ನಂದಾಲ ಬೆಳಗಾವನ ಮುಖೇನ ಉಳ್ಳಾಲ್ತಿನ ಕಾಣಿಕೆ ಪ್ರಸಾದನ ಅಕಲ್ನ ನೆಕ್ಕ ಪಾಡ್ದು ನಿಖಿಲಿಗೆ ಒಂಜಾತ ಸಮಾಜಗೂ ಧರ್ಮನ ಬಿತ್ತು ನಲ್ಕ ಸಾಮಾಜಿಕ ನ್ಯಾಯ ಕೊರ್ಪು ನಲ್ಕ ಅಪ್ಪೆ ಉಳ್ಳಾಲ್ದಿನ ದಯವಿಪಡೆ ಬೆಳೆದ ಆಶೀರ್ವಾದ ಮಲ್ತನ ಚೊತ್ತಿನ ಪೂಜ್ಯರಾಯನ ಚೊತ್ತಿನ ನಮ್ಮ ಶ್ರೀ ಶ್ರೀ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸರಣ್ಯರ್ನ ಆಶೀರ್ವಚನ ಏಪಂದ ನಮ್ಮ ಮಾತೆಲ್ಲ ಕೆಬಿಕೊಂಡೆ ಮಲ್ತ ಕಾತೊಂದಿತ್ತ ಇತ್ತೆ ಉಡಲ ಅರ್ಲಾಲೆ ಕೆಬಿಕೊಂಡೆ ಮಲ್ಪಲೆ ಲಕ್ಷ್ಮೀನಾರಾಯಣ ಅಸರಣ್ಯರ್ನ ಆಶೀರ್ವಾದದ ನುಡಿ ಸೇಸೆ ನಮ್ಮ ನೆತ್ತಿದ ಮಿತ್ತೆ ನಮ್ಮ ಉಡಲ್ದಂಚೆ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತಿ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ತಾಯಿ ಮಹಾದೇವಿಯನ್ನು ಮನಸಾರೆ ಸ್ಮರಿಸ್ತಾ ನಮ್ಮವರಾದಂಥ ಕಾರ್ತಿಕ್ ಉಡುಪ ಹಾಗೂ ರಾಮಪ್ರಸಾದರವರು ಹೊಸ ನೂತನ ಕಚೇರಿಯ ಉದ್ಘಾಟನಾ ಸಂದರ್ಭದಲ್ಲಿ ಈಗಾಗಲೇ ಅವರನ್ನು ಹರಸಿ ಹೋದಂತಹ ವಕೀಲ ಸಂಘದ ಅಧ್ಯಕ್ಷರಾದಂತಹ ಪೃಥ್ವಿರಾಜ ಹಾಗೆ ಹಿರಿಯ ವಕೀಲರಾದಂತಹ ರಂಜನ್ ರಾಯರ ಈ ಕಡೆ ಕೂತಿದಂತಹ ತಾರಾಳದವರೇ ಉಪ್ಪಿನಂಗಡಿಯ ವಿಶೇಷ ಉದ್ಯಮಿಯವರೇ ಮುಂದುಗಡೆ ಕೂತಿದ್ದಂತಹ ಎಲ್ಲ ಅಭಿಮಾನಿ ಬಂಧುಗಳೇ, ಬಹುಶಃ ನನ್ನ ಕೆಲಸ ಸುಲಭದ ಕೆಲಸ. ದೀಪ ಹಚ್ಚಿದ್ರೆ ನನ್ನ ಕರ್ತವ್ಯ ಮುಗಿಯಿತು. ಒಳ್ಳೇದು ಮಾಡಲಿ ಅಂತ ಹೇಳಿ ಸರಿ, ಆಶೀರ್ವಾದ ಅಂತ ಅಷ್ಟೇ, ದೇವರು ಒಳ್ಳೇದು ಮಾಡಲಿ ಅಂತ. ಅದರಲ್ಲಿ ಸುಲಭದ ಉಪಾಯ ಅಂತ ಹೇಳಿದರೆ ಒಬ್ಬ ಗುರುಗಳು ಹೇಳಿದರು, ಗುರುವಿನ ಆಶೀರ್ವಾದ ಸಿಕ್ಕಿದ ನಂತರ ಗುರುವಿನ ಆಶೀರ್ವಾದ ಹೇಳಿದ ನಮ್ಮಲ್ಲೊಂದು ಸಂಪ್ರದಾಯ ಉಂಟು. ಗುರು ಮಾತಾಡಿ ಆಶೀರ್ವಾದ ಮಾಡಿದ ಆದ ನಂತರ ತಥಾಸ್ತು ಅಂತ ಹೇಳಿದ್ರು. ನಾನು ಬಹುಶಃ ತಥಾಸ್ತು ಅಂತ ಹೇಳಿದರೆ ಸಾಕು, ಮತ್ತೆ ಹೇಳಬೇಕಂತಿಲ್ಲ. ಅಂತೂ ದೇವತಾ ಅನುಗ್ರಹ ಬೇಕು. ಯಾಕಂದರೆ ಹೇಳಿದರೆ ಕೋರ್ಟಿನ ವ್ಯವಹಾರ ಅವರು ಮಾಡ್ತಾ ಇರೋದು, ಅದಕ್ಕಿಂತ ಮಿಗಿಲಾದಂಥ ಎಲ್ಲರೂ ನೋಡುವಂಥ ಒಂದು ಕೋರ್ಟು ದೇವರ ಕೋರ್ಟು ಅಂತ ಉಂಟು. ದೇವರ ಕೋರ್ಟಿನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಾವು ಕರ್ತವ್ಯವನ್ನು ಮಾಡಿದಾಗ, ಕರ್ತವ್ಯವೇ ದೇವರು ಅಂತ ಮಾಡಿದಾಗ ಆ ಕರ್ತವ್ಯದ ದೇವರು ನಮ್ಮನ್ನು ರಕ್ಷಿಸ್ತಾನೆ ಎಂಬುದಕ್ಕೆ ನಮ್ಮ ರಾಮಪ್ರಸಾದ್ ಮತ್ತು ಕಾರ್ತಿಕರು ಸಾಕ್ಷಿ. ಈಗಾಗಲೇ ಅವರ ಪ್ರಕರಣಗಳನ್ನೆಲ್ಲ ಬೇಕಾದಷ್ಟು ಚಂದ ಮಾಡಿ ಹೇಳಿದರು ವಿವೇಕಾನಂದರವರು. ಅವರು ಭಾಳಷ್ಟು ಅವರ ವಿಷಯದಲ್ಲಿ ಹೇಳಿದರು, ಅವರ ಸಾಧನೆ ಏನು ಮಾಡಿದರು, ಹೇಗೆ ಕಷ್ಟಪಟ್ಟರು, ಯಾವ ರೀತಿ ಹೇಳಿದ್ದ.
ಯಾವುದರಲ್ಲೂ ದೇವರ ಮೇಲೆ ವಿಶ್ವಾಸ ಇಟ್ಟು ಬಹುಶಃ ಸಾರ್ವಜನಿಕವಾಗಿ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ಅವರು ತೊಡಗಿಸಿಕೊಂಡಿದ್ದಾರೆ. ದೇವರ ಕೋರ್ಟಲ್ಲಿ ನಾನು ಮಾಡೋದು ಸರಿ ಅಂತೇಳಿ ತನ್ನ ಮನಸ್ಸಿನಲ್ಲಿ ನಿಗಂಡು ಮಾಡಿಕೊಂಡು ನಾನು ಮಾಡಿದಂತಹ ಕರ್ತವ್ಯ ಸರಿಯಾದಂಥ ಕರ್ತವ್ಯ, ಕಾನೂನಿಗೆ ದೇವರ ಕಾನೂನಿಗೂ ಸರಿ ಇರಬೇಕು, ನಮ್ಮ ಬಹುಶಃ ರಾಷ್ಟ್ರದ ಕಾನೂನಿಗೂ ತೊಂದರೆ ಆಗಬಾರ್ದು. ರಾಷ್ಟ್ರದ ಕಾನೂನು ದೇವರ ಕಾನೂನಿಗೆ ಸಂಬಂಧವಿದ್ದರೆ ರಾಷ್ಟ್ರದ ಕಾನೂನನ್ನು ಸರಿಯಾದಂತಹ ಕರ್ತವ್ಯ ಮಾಡುವಂಥ ಪ್ರಯತ್ನ ದೇವರ ಮೇಲೆ ಭಾರ ಹಾಕಿ ಮಾಡಬೇಕು. ಬಹುಶಃ ಅದನ್ನು ಬಹಳಷ್ಟು ಶ್ರದ್ಧೆಯಿಂದ ಬಹುಶಃ ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕಿಸಬೇಕಂತೆ. ಕೇವಲ ತಾನು ಸೇವೆ ಮಾಡಲಿಕ್ಕೆ ಇರುವುದು ಸೇವೆ ಎಂದು ಹೇಳುವುದು ಬಾಯಲ್ಲಿ ಮಾತ್ರ ಹೇಳ್ಬೋದು. ಅವರು ಬದುಕಬೇಕು, ತಾನು ಬದುಕಬೇಕು, ತನ್ನನ್ನು ಉಳಿದವರನ್ನು ಬದುಕಿಸಬೇಕು. ಉಳಿದವರಿಗೆ ತೊಂದರೆ ಆದಾಗ ಅವರ ತೊಂದರೆ ಏನು ಅಂತ ವಿಚಾರಿಸಿ ಅದರಲ್ಲಿ ಯಾವುದುಂಟು, ಯಾವ ತೊಂದರೆ ಉಂಟು, ಯಾಕೆ ಅಂತ ಅದನ್ನು ವಿಚಾರಿಸಿ ಅವರು ಎಷ್ಟು ಕ್ರಿಮಿನಲ್ ಆದರೂ ಅದಕ್ಕೆ ಹೆದರದೆ ಬೆದರದೆ ಕರ್ತವ್ಯ ಮಾಡಿದವರು ರಾಮದಾಸರಾದರು. ಬಹುಶಃ ಕಾರ್ತಿಕ ಉಡುಪುರಾಗಿ ಬಹುಶಃ ಇಲ್ಲಿ ಹೇಳಿದಾಗೆ ಸಿವಿಲ್ ತೆಗೊಳ್ತಾರೆ ಅಂತ, ಯಾಕಂದರೆ ಬ್ರಾಹ್ಮಣರಿಗೆ ಸ್ವಲ್ಪ ಹೆದರಿಕೆ ಜಾಸ್ತಿ ಅಂತ. ಬ್ರಾಹ್ಮಣರಿಗೆ ಸ್ವಲ್ಪ ಹೆದರಿಕೆ ಜಾಸ್ತಿ ಆದ್ದರಿಂದ ಅವರು ಸಿವಿಲ್ ತೆಗೊಳ್ಬೋದು, ಕ್ರಿಮಿನಲ್ ತೆಗೊಳ್ಳಿಕ್ಕೆ. ಕ್ರಿಮಿನಲ್ ಅಂತ ಹೇಳಿದರೆ ಅದು ಒಂದು ಕಷ್ಟದ ಅನುಭವ ಅವರಿಗೆ ಆಗಿದೆ. ಬಹುಶಃ ಆಗಿರುವಾಗ ಅಂಥ ಸಂದರ್ಭದಲ್ಲಿಯೂ ಅವರು ಅದನ್ನೊಂದು ತಾನು ಒಂದು ತನ್ನ ವೃತ್ತಿಯಲ್ಲಿ ಆ ವೃತ್ತಿಯಲ್ಲಿ ದೇವರನ್ನು ಕಾಣಬೇಕು, ಕರ್ತವ್ಯದಲ್ಲಿ ದೇವರನ್ನು ಕಂಡಾಗ ದೇವರು ಅನುಗ್ರಹಿಸ್ತಾರೆ ಎಂಬುದನ್ನು ತೋರಿಸಿಕೊಡುವ ರೀತಿಯಲ್ಲಿ ಇಬ್ಬರು ಭಾಳಷ್ಟು ಸಾಧನೆ ಮಾಡಿದರು. ಅವರ ಸಾಧನೆಗಳನ್ನು ಈಗಾಗಲೇ ನೀವು ಕೇಳಿದ್ದೀರಿ. ಇವತ್ತು ಹೊಸತಾದಂತಹ ಒಂದು ತಮ್ಮ ಕಚೇರಿಯನ್ನು ಹೊಸತಾದಂಥ ಕಚೇರಿಯನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ತಮಗೆ ಸಹಾಯ ಮಾಡಿದಂಥ ಎಲ್ಲರನ್ನು ಕೃತಜ್ಞತಾಪೂರ್ವವಾಗಿ ಅವರನ್ನು ಅಭಿನಂದಿಸುವಾಗ ಬಹುಶಃ ಅವರ ಗುರುಗಳು ಎಷ್ಟು ಸಂತೃಪ್ತಿ ಪಟ್ಟಂಥ ಗುರುಗಳ ಮಾತೆಯಲ್ಲಿ ಕೇಳಿದರು. ಯಾಕಂತೇಳಿದರೆ ಎಲ್ಲರ ಮನಸ್ಸನ್ನು ಗೆದ್ದುಕೊಂಡಂತಹ ವ್ಯಕ್ತಿಗಳಾದ್ದರಿಂದ ಅವರಿಗೆಲ್ಲರ ಮನಸ್ಸು ಗೆದ್ದಿದ್ದರಿಂದ ಅವರು ದೇವರ ದಯ ಪೂರ್ಣ ಉಂಟು ಅಂತ ಲೆಕ್ಕ. ಏನೇ ಇರಲಿ, ಬಹುಶಃ ನಾನು ಯಾವುದನ್ನು ಹೇಳಲಿಕ್ಕೆ ಹೆಚ್ಚಿಗೆ ಹೇಳಿದರೆ ತನ್ನ ಸಂಬಂಧಿಯನ್ನೇ ಅವರು ಹೇಳಿದರು. ಮೊದಲೇ ಪ್ರಾರಂಭ ಮಾಡೋ ಮೊದಲೇ ಕತ್ತಲ್ಸಾರಿ ಹೇಳಿದರು, ಅವರಿಗೆ ಸಂಬಂಧಿ ಕಾರ್ತಿಕ ಉಡುಪುರಿ ಮತ್ತು ಅವರು ಹತ್ತಿರದ ಬಂಧುಗಳು ಅಂತೆಲ್ಲ ಹೇಳಿ ಆಯಿತು. ಆದ್ದರಿಂದ ನಾನು ಇದು ಹೇಳಿದರೆ ನನ್ನ ಬಂಧುವನ್ನೇ ಎದುರಿಸಕ್ಕೆ ನಮ್ಮಲ್ಲಿ ಒಂದುಂಟು, ಗಂಡನಿಗೆ ಹೆಂಡತಿ ಬಂದು ನಮಸ್ಕಾರ ಮಾಡಿದರೆ ಏನು ಆಶೀರ್ವಾದ ಮಾಡಬೇಕು ಅಂತ ಸರ್ವಸಾಮಾನ್ಯರಿಗೆ ಎಲ್ಲರೂ ಹೇಳುತ್ತೆ, ದೀರ್ಘ ಸುಮಂಗಲ್ಯವತಿ ಭವ ಅಂತ. ದೀರ್ಘ ಸುಮಂಗಲಿ ಮತ ಅಂತ ಹೇಳಿದರೆ ಅಲ್ಲಿ ಅವನ ಸ್ವಾರ್ಥ ಉಂಟು, ತನಗೆ ಆಯುಷ್ಯ ಹೆಚ್ಚಾಗಬೇಕು ಅಂತ. ಬಹುಶಃ ತಾನು ಅವಳನ್ನು ಹೋಗಿದ್ರೆ ನನ್ನ ಸಂಬಂಧಿಕರು ವಿಶೇಷ ಕರ್ತವ್ಯ ಮಾಡಿದ ಅವರನ್ನು ಹೊಗಳಿಕೊಂಡು ಅಂತ ಹೇಳಿದ್ದಾರೆ ಯಾರಾದರೂ. ಹಾಗೆಲ್ಲ ಆಗೋದು ಬೇಡ. ಅವರು ಒಳ್ಳೆಯ ಕರ್ತವ್ಯ ಮಾಡಿದಾಗ ನಾವು ಎಲ್ಲಕ್ಕೆ ಯಾವುದೇ ಕರ್ತವ್ಯವನ್ನು ದೇವತಾನುಭವದಲ್ಲಿ ದೇವರಿಗೆ ಸರಿಯಾಗಿ ನಾವು ಕರ್ತವ್ಯ ಮಾಡಿದಾಗ ದೇವರು ನಮ್ಮನ್ನು ಹಿಡಿತಾರೆ. ಕತ್ತಲ್ಸಾರರು ನಮ್ಮ ತೀರ್ಥರೂಪರ ಕಥೆ ಹೇಳಿದರು, ದೇವರನ್ನು ಗಟ್ಟಿಯವರು ಇಟ್ಕೊಂಡಿದ್ದರಿಂದ ದೇವರು ಅವರನ್ನು ಗಟ್ಟಿ ಇಟ್ಕೊಂಡು ಅಂತ. ಬಹುಶಃ ಹಾಗೆ ನಾವು ಕರ್ತವ್ಯದ ದೇವರನ್ನು ನಾವು ಗಟ್ಟಿ ಹಿಡ್ಕೊಂಡು ಅದನ್ನು ತಪಸ್ಸಿನ ರೀತಿಯಲ್ಲಿ ನಾವು ಮಾಡಿಕೊಂಡು ಹೋದಾಗ ಆ ತಪಸ್ಸು ನಮ್ಮನ್ನು ರಕ್ಷಿಸ್ತಂತೆ, ನಮ್ಮ ಭಕ್ತಿಯ ಶಕ್ತಿ ಆಗ್ತದಂತೆ. ಹಾಗೆ ದೇವಿಯನ್ನು ವಿಶೇಷವಾಗಿ ನಂಬಿದ್ದಾರೆ. ದೇವಿಯ ಮೇಲೆ ವಿಶೇಷ ಭಕ್ತಿಯಿಂದ ನನ್ನನ್ನು ಕರೆದು ಆ ದೇವಿ ನಮ್ಮನ್ನು ಅನುಗ್ರಹಿಸ್ತಾರೆ, ಆಸನ ಬಂದರೆ ದೀಪ ಹಚ್ಚಿದರೆ ಬೆಳಗ್ತದೆ ಅಂತ ಅವರು ನಂಬಿದ್ದಾರೆ. ನಂಬಿದವರಿಗೆ ಇಮ್ಮನ್ನು ಕೊಡುವಂಥ ಶಕ್ತಿ ಆ ದೇವಿ. ಅದನ್ನು ಖಂಡಿತ ದೇವರು ಅವರು ರಕ್ಷಿಸ್ತಾರೆ. ಅವರ ಹೊಸ ವ್ಯವಹಾರ ಕ್ಷೇತ್ರಕ್ಕೆ ದೇವಿಯ ಪೂರ್ಣ ರಕ್ಷೆ ಇರಲಿ. ಅವರು ಇನ್ನಷ್ಟು ಬಹುಶಃ ಗುರುಗಳು ಹೇಳಿದರು, ಇಲ್ಲಿ ಬೆಂಗಳೂರಲ್ಲಿ ಒಂದು ಡೆಲ್ಲಿಯಲ್ಲಿ ಒಂದು ಅಂತಹ ಒಂದು ಒಳ್ಳೆಯ ಕರ್ತವ್ಯ ಆಗುವಂತೆ ದೇವರು ಅನುಗ್ರಹಿಸಿ ಸ್ಥಾನಮಾನ ಕೀರ್ತಿ ಎಲ್ಲವನ್ನು ದೇವರು ಒದಗಿಸಿಕೊಟ್ಟು ಉತ್ತರೋತ್ತರ ಶ್ರೇಯಸ್ಸು ಮಾಡಿ ಅಭಿವೃದ್ಧಿ ಮಾಡಿ ದೇವಿಯ ಪೂರ್ಣ ಅನುಗ್ರಹಕ್ಕೆ ದೊರಕಲಿ ಅಂತ ಹೇಳುವುದರೊಂದಿಗೆ ಜನಮಾನಸದಲ್ಲಿ ಕಷ್ಟದಲ್ಲಿ ಬಂದ ಜನರಿಗೆ ಅವರ ಕಣ್ಣನ್ನು ಒರೆಸಿ ಅವರಿಗೆ ಧೈರ್ಯ ತುಂಬಿ ಅವರಿಗೆ ಸರಿಯಾದಂಥ ನ್ಯಾಯವನ್ನು ಒದಗಿಸಿಕೊಡುವಂತಾಗಲಿ, ಅವರ ಪೂರ್ಣ ಯಶಸ್ಸು ದೇವರಿಗೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾ ಮುಗಿದೊಮ್ಮೆ ಲೋಕ ಸಮಸ್ತ ಸುಖಿನೋ ಭವಂತು ಹೇಳುತ್ತಾ ಜನ ಎಲ್ಲ ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ನಡೆದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆಯುವಂತಾಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತು ದೇವರಿಗೆ ಅರ್ಪಿಸ್ತೇನೆ. ಮರವೇ ಹೂಬಳ್ಳಿಗೆ ಆಸರೆ, ಅಳುವ ಹಸುಳಿಗೆ ತಾಯ ತೋಳೆ ಆಸರೆ, ಇನ್ನೇಕೆ ತಡವೇ ಭ್ರಮರಾಂಬೆ ಬಾರೆ, ಹಸುಗೂಸು ಅಮ್ಮನ ಅರಸುತ್ತ ಬಂದಂತೆ ಕಟಿಲಾಂಬೆ ನಿನ್ನನ್ನು ಬಳಸಲು ನಾ ಬಂದೆ ಅಂತೇಳಿ ತಾಯಿಯನ್ನು ಯಾರು ಅಪ್ಪಿಕೊಳ್ತಾರೋ, ಯಾರು ಒಪ್ಪಿಕೊಳ್ತಾರೋ, ಧರ್ಮವನ್ನು ಅಪ್ಪಿಕೊಂಡಂತೆ, ಸತ್ಯವನ್ನು ಅಪ್ಪಿಕೊಂಡಂತೆ, ಯಾರು ಸತ್ಯ ನ್ಯಾಯ ನೀತಿ ಧರ್ಮವನ್ನು ಅಪ್ಪಿಕೊಳ್ತಾರೋ ಅವರನ್ನು ಭಗವಂತ ರಕ್ಷಿಸ್ತಾನೆ ಅನ್ನುವಂಥ ಆಶೀರ್ವಾದದ ನುಡಿಗಳೊಂದಿಗೆ ತಾಯಿಯ ಅನುಗ್ರಹವನ್ನು ನಮಗೆ ಕರುಣಿಸಿದಂಥ ಪೂಜ್ಯ ಆಸರಣ್ಣರಿಗೆ ಮತ್ತೊಮ್ಮೆ ಶಿರವಾಗಿ ವಂದಿಸ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಮಂದಿ ಗಣ್ಯರು ಬಂದಿದ್ದೀರಿ. ಎಲ್ಲರ ಉಪಸ್ಥಿತಿಯನ್ನು ನಾವು ಕೂಡ ವಿಶೇಷವಾಗಿ ಮಾನಿಸ್ತೇವೆ. ಆದರೆ ಇಲ್ಲಿ
ಈ ಇರುವರು ವಕೀಲರ ಒಂದು ಶಿಷ್ಯರಾಗಿ ಸಾಧನೆ ಮಾಡಿದಂಥ ಇಬ್ಬರನ್ನು ಗುರುತಿಸಬೇಕು ಅಂತ ಯೋಚನೆ ಮಾಡಿದರು. ಅದರಲ್ಲಿ ಒಬ್ಬರು ಈಗಾಗಲೇ ತುರ್ತು ಕಾರ್ಯನಿಮಿತ್ತ ನಿರ್ಗಮಿಸಿದರು. ಅವರು ಯಾರು ಅಂತ ಕೇಳಿದರೆ ರವೀಂದ್ರ ಮುನ್ನಿಪಾಡಿ ಅವರು ಆ ಲೋಕಾಯುಕ್ತ ಅಭಿಯೋಜಕರಾಗಿದ್ದರು. ಅವರನ್ನು ಗೌರವಿಸಬೇಕಾಗಿತ್ತು. ತುರ್ತು ಕಾರ್ಯದ ನಿಮಿತ್ತ ಅವರು ನಿರ್ಗಮಿಸಿದರು. ಶ್ರೀಮತಿ ಕವಿತಾ, ಪುತ್ತೂರು ಸರ್ಕಾರಿ ವಕೀಲರು, ದಯವಿಟ್ಟು ಬರಬೇಕು. ಪೂಜ್ಯ ಆಸ್ರಣ್ಣರಿಂದ ಒಂದು ಶಾಲನ್ನು ಸ್ವೀಕರಿಸುವ ಮುಖೇನ ಆಶೀರ್ವಾದವನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧರ್ಮಶಾಸ್ತ್ರ ಅಂತ ಹೇಳಿದರೆ ರಾಮ್ ಪ್ರಸಾದರ ಶ್ವಾಸ. ಇವತ್ತು ಗೌರವಾನ್ವಿತ ಮಾಜಿ ಮೇಯರ್ ಆಗಿರುವಂತಹ ಭಾಸ್ಕರಣ್ಣ, ಇಡೀ ಅವರ ಎಲ್ಲ ಅಭಿಮಾನಿಗಳ ಪರವಾಗಿ ಭಾಸ್ಕರಣ್ಣ ಅವರು ಒಂದು ಚಿಕ್ಕ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅನ್ನುವಂಥದ್ದು ಅವರ ಅಂಬೋಣ. ಮಾಜಿ ಮೇಯರ್, ನಮ್ಮ ಪ್ರಸ್ತುತ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ರಾಮ್ ಪ್ರಸಾದ್ ಅವರ ಹಿಂದೆ ನಿರಂತರವಾಗಿ ಪ್ರೀತಿಯನ್ನು ಧಾರೆ ಎರೆದವರು ಗೌರವಾನ್ವಿತ ಶ್ರೀ ಭಾಸ್ಕರಣ್ಣ, ದಯವಿಟ್ಟು ಬಂದು ಆಸರಣ್ಣರ ಕೈಯಿಂದ ಒಂದು ಶಾಲನ್ನು ಸ್ವೀಕರಿಸಿ ಆಶೀರ್ವಾದವನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಬಂಧುಗಳೇ, ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಅವರನ್ನು ತುರ್ತಾಗಿ ಎಲ್ಲ ಅತಿಥಿಗಳನ್ನು ಕಳಿಸಿಕೊಡೋದಕ್ಕೆ ಗೌರವಾನ್ವಿತರಿಗೆ ನಮ್ಮ ಕುಟ್ಲದಲ್ಲಿ ನೇರ ಪ್ರಸಾರ ಇದೆ, ಈಗ ಹೋಗಬೇಕು. ಈಗ ಗೌರವಾನ್ವಿತ ಖ್ಯಾತ ನ್ಯಾಯವಾದಿಗಳಾದಂಥ ಕಾರ್ತಿಕ್ ಆರ್ ಉಡುಪ ಅವರು ಎಲ್ಲರಿಗೆ ವಂದನಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಇರುವಂತಹ ಗಣ್ಯರೇ, ಎಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ DVಜಿಯವರ ಉವಾಚದೊಂದಿಗೆ ನ್ಯಾಯವಾದಿಗಳ ಬದುಕು ಅದು DVಜಿಯವರ ಉವಾಚದಂತಿರಲಿ. ದೀನ ದುರ್ಬಲರಿಗೆ ಇವರ ಬೆಲ್ಲ ಸಕ್ಕರೆಯಾಗಿ ಅವರ ಬದುಕಲ್ಲಿ ಎಷ್ಟು ಕಷ್ಟ ಬಂದರೂ ಅವರು ಕಲ್ಲಾಗಿ ಅದನ್ನು ಎದುರಿಸುತ್ತಾ ಇನ್ನು ಮುಂದಕ್ಕೆ ಲೋಕಕ್ಕೆ ಬೆಳಕನ್ನು ತೋರಿಸುವಂತಹ ಮಂಥನದಿಂದ ಮಥಿತವಾಗಿ ತೆಗೆದಂಥ ಬೆಣ್ಣೆಯಂತೆ ಇವರ ಬದುಕು ಹಸನಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಒಂದು ಉತ್ತಮ ಸಮಾರಂಭ ಸಂಪನ್ನಗೊಂಡಿದೆ. ಅದು ಕೂಡ ವಿದ್ಯುಕ್ತವಾಗಿ ಸಂಪನ್ನಗೊಂಡಿದೆ. ಗಣಾಧಿಪನ ಒಂದು ವಿಶೇಷವಾದಂಥ ಹವನದೊಂದಿಗೆ ಆರಂಭಗೊಂಡಂದು ಇವತ್ತು ಸಭಾ ಕಾರ್ಯಕ್ರಮದೊಂದಿಗೆ ಅದು ಮುಕ್ತಾಯಗೊಳ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂಥ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸೇರಿರುವಂಥ ಎಲ್ಲ ಬಂಧುಗಳಿಗೂ ಮತ್ತೊಮ್ಮೆ ಹೃದಯ ತುಂಬಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಪೂಜ್ಯ ಆಸರಣ್ಣರ ಆಶೀರ್ವಾದವನ್ನು, ಕಟೀಲು ತಾಯಿಯ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾ ಈ ಸುಂದರ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕಿಯನ್ನು ನೀಡ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು. ಭಾರತ್ ಮಾತಾ ಕಿ.